ಆಸರೆ ವೀಕ್ಷಕರೇ, ಸಂತೋಷ ಕುಟುಂಬ ಈ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತ ಮಾಡ್ತಿದ್ದೇನೆ. ಹಾಗೂ ನಮ್ಮ ಮಧ್ಯದಲ್ಲಿ ಇವತ್ತು ಸಹೋದರ ವೇಲು ಅವರ ಕುಟುಂಬವಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮ ಹಾಗೂ ಆಸರೆ ಪರವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಪ್ರಧಾನ ಯಾವ ಊರಿನವರು? ರಂಗೇಳಿ ಸರ್. ರಂಗೇಳಿಯವರಲ್ಲ, ಬೇರೆ ಊರಿನವರು? ರಂಗೇಳಿಯವರು ಸರ್. ಹುಟ್ಟಿದ್ದು ರಂಗೇಳಿಯಲ್ಲಿ ಸರ್. ರಂಗೇಳಿ. ಅಂದರೆ ನಿಮ್ಮ ಯಾರಿದ್ದಾರೆ ಮನೆ ಕುಟುಂಬದಲ್ಲಿ? ಮನೆಯಲ್ಲಿ ಯಾರಿದ್ರು? ಮನೇಲಿ ನಾವು ಅಮ್ಮ, ನಾವು ಗಂಡ ಹೆಂಡತಿ, ಒಬ್ಬ ಮಗ. ನಿಮಗೆ ಸಹೋದರ ಯಾರಿದ್ದಾರೆ? ಸಹೋದರ ಇಲ್ಲ ಸರ್, ನಾನು ಒಬ್ಬನೇ ಮಗ. ನಮ್ಮ ತಂಗಿ ಒಂದು ಮದುವೆ ಮಾಡಿಕೊಟ್ಟಿದ್ದೆ. ನಿಮಗೆ ಇಬ್ಬರು ಮಕ್ಕಳು, ಗಂಡು ಒಂದು ಹೆಣ್ಣು. ನೀವೆಷ್ಟನೇವರು? ಮೊದಲನೇವರು? ನಾವು ಮೊದಲನೇ ಸರ್. ನೀವು ಮೊದಲನೇವರು. ಏನು ವೃತ್ತಿ ಮಾಡ್ತಾ ಇದ್ದೀರಿ? ವೃತ್ತಿ ಇದು ಅಗಸ್ತ್ರು ಮಾಡ್ತೀವಿ. ಅಗಸ್ತ್ರು ಸರ್, ಲ್ಯಾಂಡ್ರಿ ಅವರು. ಅಂದರೆ ನಿಮ್ಮದು ಹಿಂದಿನಿಂದ ಬಂದ ಅದು ಹಿರಿಯರಿಂದ ಬಂದ? ಹೌದು ಸರ್. ಈಗಲೂ ಮಾಡ್ತಾ ಇದ್ದೀರಿ? ಎಲ್ಲಿ ಮಾಡ್ತಾ ಇದ್ದೀರಿ? ನಿಮ್ಮ ಸ್ವಂತ ಏನಾದ್ರು ಅಂಗಡಿಯನ್ನು ಇಟ್ಕೊಂಡಿದ್ರೆ? ಸ್ವಂತ ಮನೇಲೆ ಅಂಗಡಿ ಇದೆ. ಮನೆಯಲ್ಲಿ ಅಂಗಡಿ ರೋಡ್ ಸೈಡ್ ಇದೆ ಸರ್, ಮೇನ್ ರೋಡ್. ನಿಮ್ಮ ಬಾಲ್ಯ ಜೀವಿತ ಹೇಗಿತ್ತು? ಬಾಲ್ಯ ಜೀವಿತ ಚೆನ್ನಾಗಿ ಸರ್, ಗುಡಿಸ್ಲಲ್ಲೇ ಇದ್ದು ಚೆನ್ನಾಗಿದ್ವು. ಅಂಥ ಕಷ್ಟದಲ್ಲಿ ಅಂಥ ಕಷ್ಟ ಇದ್ದರೂ ನಮಗೆ ಸುಖದಲ್ಲಿ ಬೆಳೆದ್ವಿ ನಾವು. ಚೆನ್ನಾಗಿದೆ ಸರ್. ಅವಾಗ ಬಡತನ ಇತ್ತು, ಬಡತನ ನಮಗೆ ಕಾಣ್ತಾ ಇರಲಿಲ್ಲ. ಯಾರು ದುಡಿತಿದ್ರು ಮನೇಲಿ? ಅಪ್ಪ ಅಮ್ಮ ಇಬ್ಬರು ದುಡಿತಿದ್ರು. ನಾವು ಸ್ಕೂಲಿಗೆ ಹೋಗ್ತೀವಿ, ಬರ್ತಾಯಿದ್ವಿ ಅಷ್ಟೇ. ಎಷ್ಟು ಓದಿದ್ದೀರಿ? ಓದಿದ್ದು ರಂಗೇಳಿಯಲ್ಲಿ ಓದಿದ್ದೆ ಸರ್, ಮಿಡ್ಲ್ ಸ್ಕೂಲು. ಹೈಸ್ಕೂಲು ಲಕ್ಕುಳಿಯಲ್ಲಿ ಓದಿದೆ, ಗ್ರಾಮ ಜ್ಯೋತಿಯಲ್ಲಿ. ಆಮೇಲೆ ಐ ಟಿ ಐ ಬಂದು ಭದ್ರಾವತಿಯಲ್ಲಿ ಮಾಡಿದೆ ಸರ್. ITI ಮಾಡಿದ್ರಿ? ಜಾಬಿಗೆ ಟ್ರೈ ಮಾಡಿ ಸರ್, ಯಾವುದೂ ಆಗಲಿಲ್ಲ. ಸೊ ನಮಗೆ ಮುಂದೆ ಇಲ್ಲಿ ರಂಗೇಳಿಯಲ್ಲೇ ಬಂದು ಎಲ್ಲ ಇಸ್ತ್ರಿ ಅಂಗಡಿ ಇಟ್ಕೊಂಡು, ಮೊಬೈಲ್ ಶಾಪ್ ಇದೆ ಸರ್. ಮೊಬೈಲ್ ಶಾಪ್ ಇದೆ, ಅದನ್ನ ಹಿಡ್ಕೊಂಡು ಹಂಗೆ ಮೇಂಟೈನ್ ಮಾಡ್ತಿದ್ದೆ. ಒಂದು 8-10 ಬಿಸ್ನೆಸ್ ಮಾಡೋಣ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಎಲ್ಲ ಯಾವುದೂ ಸಕ್ಸಸ್ ಆಗಲಿಲ್ಲ. ಸಕ್ಸಸ್. ಇವಾಗ ಏನೇನು ಮಾಡ್ತಿದ್ವಿ? ಈಗ ಮೊಬೈಲ್ ಶಾಪು ಇತ್ತು, ಲ್ಯಾಂಡ್ರಿ 2 ಮಾಡ್ತಿದ್ವಿ. ಯಾರು ಮಾಡ್ತಾರೆ ಮೊಬೈಲ್ ಶಾಪ್? ನಾನೇ ಮಾಡೋದು ಸರ್. ನೀವೇ? ನಿಮಗೆ ಅದ್ರ ಬಗ್ಗೆ ನಾವು ಕಂಪ್ಯೂಟರ್ ಐಡಿಯಾ ಎಲ್ಲ ಇತ್ತು ನಮಗೆ. ಹಾಗಾಗಿ ಅಂದರೆ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡು ಉಂಟು? ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡು ಇದೆ. ಅದರ ಒಟ್ಟಿಗೆ ಇದು ಲಾಂಡ್ರಿ ಕೂಡ ಮಾಡಿ? ನಾವು ಸರ್ ಲ್ಯಾಂಡ್ರಿ ಮಾಡ್ತೀವಿ. ಯಾವಾಗ ನಿಮಗೆ ಮದುವೆ ಆದದ್ದು? ಮದುವೆ ಆಗಿ 15 ವರ್ಷ ಆಯ್ತು ಸರ್. ಏನು ಲವ್ ಮ್ಯಾರೇಜಾ ಅಲ್ಲ ಅರೇಂಜ್? ಇಲ್ಲ ಸರ್, ಅರೇಂಜ್ ಮ್ಯಾರೇಜು. ಮದುವೆ ಆದಮೇಲೆ ನಾವು ಹಂಗೆ ಒಂದು ವರ್ಷ ಚೆನ್ನಾಗಿದ್ದೀವಿ ಸರ್. ಆಮೇಲೆ ಒಂದು ಪಾಪು ಆಯಿತು. ಪಾಪು ಆದಮೇಲೆ ಅವಾಗಿಂದ ನಮ್ಮ ಫ್ಯಾಮಿಲಿ ಒಳಗೆ ಕಿರಿಕಿ ಸ್ಟಾರ್ಟ್ ಆಗ್ಬಿಡ್ತು. 15 ವರ್ಷ. ನೀವು ಯಾವ ಊರಿನವರು? ನಾವು ಭದ್ರಾವತಿ. ಭದ್ರಾವತಿಯವರು. ಇವ್ರದ್ದು ಹೇಗೆ ಪರಿಚಯ ಆಯ್ತು ನಿಮಗೆ? ನಮ್ಮ ರಿಲೇಷನ್ ಸರ್. ರಿಲೇಷನ್ನೇ ನಮ್ಮದು. ರಿಲೇಷನ್ನೇ? ನಮ್ಮ ರಿಲೇಷನ್ನೇ. ನಿಮ್ಮ ಭದ್ರಾವತಿಯಲ್ಲಿ ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ನಮ್ಮ ತಂದೆಗೆ 4 ಜನ ಮಕ್ಕಳು. 4 ಜನರಲ್ಲಿ 3 ಹುಡುಗಿರು, ಒಬ್ಬ ಹುಡುಗ. ಅಪ್ಪ VSL ವರ್ಕ್ ಮಾಡ್ತಾಯಿದ್ರು. ಸೊ ನಂದು PUC ಸೈನ್ಸ್ ಆಗಿ ಮತ್ತು ಐ ಟೆಕ್ನಿಷಿಯನ್ ಓದಿತ್ತು. ಅದು ಐ ಟೆಕ್ನಿಷಿಯನ್ ಮದುವೆ ಆಗಿ ಓದಿತ್ತು. ಅದೇ ಫ್ಯಾಮಿಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಓದಿದ್ದೆಲ್ಲ ಭದ್ರಾವತಿಯಲ್ಲಿ. ನಿಮ್ಮದು ಎಜುಕೇಷನ್ ಎಷ್ಟು ಅಂದ್ರಿ? ನಂದು PU ಸೈನ್ಸ್ ಆಗಿ ಡಿಪ್ಲೊಮಾ ಇನ್ ವಿಷನ್ ಕೇರ್ ಟೆಕ್ನಿಷಿಯನ್ ಅಂತ ಐ ಟೆಕ್ನಿಷಿಯನ್ ಮಾಡಿರೋದು. ಕಣ್ಣು ಚೆಕ್ ಮಾಡಿ ಕನ್ನಡಕ ಕೊಡ್ತೀವಲ್ಲ, ಆ ಜಾಬಿಗೆ ಹೋದ್ವಿ. ನಂತರ ನೀವು ಜಾಬ್ ಮಾಡಿಲ್ಲ? ಜಾಬ್ ಮಾಡಿದ್ವಿ ಸರ್. ಅದೇ ಫ್ಯಾಮಿಲಿ ಪ್ರಾಬ್ಲಮ್, ಎಲ್ಲೂ ಒಂದು ಕಡೆ ಸ್ಥಿರವಾಗಿ ಎಲ್ಲೂ ಇರಲಿಲ್ಲ. ಅಂದರೆ ನೀವು ನಿಮ್ಮದು ಕಾಲೇಜ್ ಮುಗಿದ ತಕ್ಷಣ, ನೀವು ಕೋರ್ಸ್ ಮುಗಿದ ತಕ್ಷಣ ನೀವು ಜಾಬಿಗೆ ಜಾಯಿನ್ ಆದರೆ ಎಲ್ಲ ಮದುವೆ ಆಯಿತು? ಇಲ್ಲ, PUC ಆದಮೇಲೆ ನಂಗೆ ಮದುವೆ ಆಯಿತು. PUC ಆದ ತಕ್ಷಣ ನೀವು ಮದುವೆ ಆದ ನಂತರ ನೀವು ಪುನಃ ಪಾಪು ಆದಮೇಲೆ ಮತ್ತೆ ಪ್ರಾಬ್ಲಮ್ ಆಯ್ತಲ್ಲ, ಅಪ್ಪ ಇದ್ಬಿಟ್ಟು ಮತ್ತೆ ಓದಿಸಿದ್ರು. ಇದು ವಿಷನ್ ಕೇರ್ ಟೆಕ್ನಿಷಿಯನ್ ಕೊಯಮತ್ತೂರು ಕಳಿಸಿ ಅಪ್ಪ ಮತ್ತೆ ಎಜುಕೇಷನ್ ಮಾಡಿಸಿದ್ರು. ಅವರು ಕಾಲದ ಮೇಲೆ ನಿಂತ್ಕೊಳ್ಳಿ ಅಂತ ಆ ಥರ ಮಾಡಿಸಿದ್ರು. ಇದು ನೀವು ನಿಮ್ಗೇನಾದರೂ ಕುಡಿಯುವಂಥದ್ದು ಏನಾದ್ರು ಅಭ್ಯಾಸ ಇತ್ತ ಮುಂಚೆ? ಇಲ್ಲ ಸರ್, ಆಮೇಲೆ ಎಲ್ಲ ಸ್ಟಾರ್ಟ್ ಆಯಿತು. ಒಂದೊಂದು ಮುಂಚೆ ಆ ಥರ ಇರಲಿಲ್ಲ. ಈ ಥರ ಪ್ರಾಬ್ಲಮ್ಸ್ ಒಂದಾದ ಮೇಲೆ ಒಂದು ಬರ್ತಾ ನನಗೆ ಹ್ಯಾಬಿಟ್ ಅದರಲ್ಲೇ ಇದಾಗ್ಬಿಟ್ಟಿದೆ. ಏನು ಪ್ರಾಬ್ಲಮ್ಸ್? ಏನು ಫ್ಯಾಮಿಲಿ ಒಳಗೆ ಸರ್ ವಾಗ್ವಾದ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಗೋದು. ಕೆಲವೊಂದು ಟೈಮ್ ಅವರು ಸಿಟ್ಟಾಗ್ಬೋದು, ಕೆಲವೊಂದು ಟೈಮ್ ನಾನು ಸಿಟ್ಟಾಗ್ಬೋದು. ಒಬ್ಬರೊಬ್ಬರು ಈಗಿರೋ ಸಮಾಧಾನ ಆವಾಗ ಇರಲಿಲ್ಲ. ಯಾರು ಜಾಸ್ತಿ ಸಿಟ್ಟು ಮಾಡಿದ್ರು? ಯಾರು ಸಿಟ್ಟು? ನಿಮಗೆ ತುಂಬ ಸಿಟ್ಟು?
ಯಾಕೆ ಅದು ಮುಂಚೆ ಮನೆಯಲ್ಲಿ ಆಗಿದ್ರೆ ನೀವು? ಮೊದಲು ಫುಲ್ಲು ನನ್ನ ಸಣ್ಣದ್ರಿಂದ ಆಟ ಜಾಸ್ತಿ, ಹಠಮಾರಿ, ಜಂಬ ಜಾಸ್ತಿ, ಅಹಂಕಾರ ಇತ್ತು, ತುಂಬ ಅಹಂಕಾರ ಇತ್ತು. ಓದುವಾಗೆಲ್ಲ ತುಂಬ ಜಂಬ, ನಾನೇ ಲಾಸ್ಟ್ ಮಗಳೆಲ್ಲ ಮನೆಯಲ್ಲಿ, ಮುದ್ದು ಜಾಸ್ತಿ, ತುಂಬ ಜಂಬ. ಯಾರು ಬಂದರೂ ನಮ್ಮನೆ ಸೋಫಾದ ಹತ್ರನೇ ಕೂರ್ಬೇಕು, ಯಾರು ಒಳಗಡೆ ಬರಬಾರ್ದು ಆ ಥರ. ಅಪ್ಪಂಗೆ ಪೆಟ್ಟು, ನಾನು ತುಂಬ ಇದ್ರ ಪ್ರೀತಿಯಿಂದ ಬೆಳೆಸಿಟ್ರು. ಸೊ ನಾನು ಮಾಡಿದ್ದೆ ಆಟ, ಆ ಥರ ಒಂದು ಇದರಲ್ಲಿ ಬೆಳೆದಿದ್ದು ನಾನು. ಸೊ ಆಮೇಲೆ ಇಲ್ಲಿ ಕೂಡ ತೋರಿಸ್ತೀರಿ? ಇಲ್ಲಿ ಕೂಡ ತೋರಿಸ್ತೀರಿ? ಅಲ್ಲಿ ಕೂಡ ತೋರಿಸ್ತಿದ್ದೆ. ಮತ್ತೆ ಕ್ರಮೇಣ ಮದುವೆ ಆಯಿತು. ಮದುವೆ ಆದಮೇಲೆ 1 ವರ್ಷ ಚೆನ್ನಾಗಿ, ಅಂದರೆ 6 ತಿಂಗಳವರೆಗೂ ಚೆನ್ನಾಗಿದೆ. ಆಮೇಲೆ ಕಿರಿಕಿರಿ ಶುರುವಾಯಿತು. ಈಗ ನಾನು ಅಲ್ಲಿ ಆಗಿದ್ದೆ, ಇಲ್ಲಿ ಈ ಮನೇಲಿ ಇದ್ದೀನಲ್ಲ, ಆ ಥರ ನನಗೆ ಇದಾಯಿತು. ನಾನು ಅಲ್ಲಿ ನನ್ನ ಆಫೀಸರ್ ಮಗಳು, ಯಾಕೆ ಹಿಂಗೆ ಇದ್ದೀನಲ್ಲ, ಆ ಥರ ನನ್ನಲ್ಲಿ ಏನಾಯಿತು ಒಂಥರ ಈಗ ಶುರುವಾಯಿತು. ನಾನು ಹಿಂಗೆ ಮಾಡಲಿ, ನಾನು ಹಂಗೆ ಮಾಡ್ತಿದ್ದೆ, ಆಮೇಲೆ ಹಂಗಿದ್ದೆ, ನಾನು ಹಿಂಗಿರಲಿ, ಆ ರೀತಿ ನನ್ನ ಭಾವನೆಯಲ್ಲಿತ್ತು ನಂದು. ಸೊ ಏನಾಯಿತು, ಸಣ್ಣ ಒಂದು ಸತಿ ಇದೇ ಥರ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಆದಮೇಲೆ ಅಪ್ಪನ ಮನೆಗೆ ಹೋಗೋದು. ಅಂದರೆ ನಂದು 15 ವರ್ಷದಿಂದ ಪರ್ಮನೆಂಟಾಗಿ ಗಂಡನ ಮನೇಲಿ ಇಲ್ಲ ನಾನು. 6 ತಿಂಗಳ ಅಮ್ಮನ ಮನೆ, 6 ತಿಂಗಳು ಗಂಡನ ಮನೆ. ಅಲ್ಲೋಗಿ ಅವ್ರು ಸಮಾಧಾನ ಮಾಡಿ ಕಳಿಸೋದು, ಮತ್ತೆ ಇಲ್ಲಿ ಜಗಳ ಮಾಡಿ ಹೊರತು ತಿಂದು ಮತ್ತೆ ಬರೋದು. ಅದೇ ರೀತಿ 15 ವರ್ಷದ ಪ್ರಾಬ್ಲಮ್ ನಂದು, ಇದೇ ಪ್ರಾಬ್ಲಮ್ ಆಗಿತ್ತು. ಸೊ ಅಪ್ಪ ಏನು ಮಾಡಿದ್ರು, ಅದು 1 ವರ್ಷ ಆದಮೇಲೆ ತುಂಬ ಜಗಳ ಆಯಿತು. ಜಗಳ ಆದಮೇಲೆ ಇನ್ನೇನು ಸಾಯೋಣ ಅಂತ ಪಾಪು ಎತ್ಕೊಂಡು, ಪಾಪು 10 ಮಂತ್ಸ್ ಪಾಪು, ಅವಾಗ ಎತ್ಕೊಂಡು ಹೋಗಿ ಸಾಯೋಣ, ಇನ್ನೇನು ಡ್ಯಾಮಿಗೆ ಬೀಳೋಣ ಅಂತ ಹೋದ್ರು. ಸೊ ಹೋಗುವಾಗ ಒಬ್ಬರು ಡ್ರೈವರ್ ಎದ್ಬಿಟ್ಟು ಏನಕ್ಕೆ ಹೋಗ್ತಾ ಇದೆಯಾ ಅಂದರೆ, ಪಾಪು ಚಡ್ಡಿ ಹಾಕಿರಲಿಲ್ಲ ಅವಾಗ. ನಂದು ಹಂಗೆ ಕೂದಲು ಹಂಗೆ ಇದಾಯಿತು. ಮತ್ತು ಅವ್ರು ಏನು ಅಂದ್ಕೊಂಡ್ರೆ ಇವನೇ ಹುಡುಗಿ. ನಾನೆಂದರೆ ಬಸ್ ಡ್ರೈವರಿಗೆ, ಇಲ್ಲ ನಾನು ಅಣ್ಣನ ಲ್ಯಾಬಿಗೆ ಹೋಗ್ತಾ ಇದ್ದೀನಿ, BRP ಹೋಗ್ತಾ ಇದ್ದೀನಿ ಅಂತ ನಾನು ಬಂದೆ. ಅವರು ಡ್ರೈವರು ಫಾಲೋ ಮಾಡ್ಕೊಂಡು ಬಂದು ನಾನು ಡ್ಯಾಮಲ್ಲಿ ಪಾಪು ಕಟ್ಕೊಂಡು ಬೀಳೋಣ ಅಂತ ಹೋದೆ. ಆ ಸಮಯದಲ್ಲಿ ಅವ್ರು ಬಂದು ಕರ್ಕೊಂಡು ಹೋಗಿ ಅಕ್ಕನ ಮನೆ ಬಿಟ್ಟು, ಅಕ್ಕನ ಮನೇಲಿ ಹಾಕೊಳ್ಳಿತ್ತು. ಸೊ ಅವಾಗ ಏನಾಯಿತು, ಮತ್ತೆ ಅಪ್ಪ ಅಮ್ಮ ಏನು ಮಾಡಿದ್ರು, ಇಲ್ಲ ಇದುವರೆಗೂ ನಾವು ಕಾಂಪ್ರಮೈಸ್ ಮಾಡಿ ಹೇಳಿದ್ವಿ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ಇಷ್ಟು ಯಾವಾಗ ಅವಳು ಗಂಡ ಬೇಕು ಅಂತ ಹೇಳ್ತಾರೆ, ಆವಾಗ ನಾನು ಕಳಿಸ್ಕೊಡ್ತೀನಿ ಅಂತ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಯಿತು. ಫಸ್ಟ್ ಪ್ರಾಬ್ಲಮ್ ಅಲ್ಲಿಂದನೇ ಕ್ರಿಯೇಟ್ ಆಯಿತು ನಮ್ಮದು. ಪೊಲೀಸ್ ಅಂದರೆ ನಿಮಗೆ ಮದುವೆ ಆದ ಪ್ರಾರಂಭದಲ್ಲಿ ಇವರಿಂದ ಪ್ರೀತಿ ಸಿಗಲಿಲ್ವಾ? ಪ್ರೀತಿ ಸಿಗಲಿಲ್ಲ ಅಂದರೆ ಅದು ನನಗೆ ಗೊತ್ತಾಗ್ತಿಲ್ಲ, ಯಾವ ರೀತಿ ಇರಬೇಕು ಅಂತ ಒಂದು ನಾಲೆಜ್ ಇಲ್ಲ. ಮತ್ತು ಏನಂದರೆ ಈ ಥರ ಕುಟುಂಬದಲ್ಲಿ ನಂದು ಆಗ್ಬಿಡ್ತಲ್ಲ, ನನಗೆ ಅದೇ ನನಗೆ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ನನ್ನಲ್ಲಿ. ಅಂದರೆ ನಿಮ್ಮ ತಂದೆಯೊಂದಿಗೆ ನೀವು ಅಂದರೆ ಆರಾಮವಾಗಿ ಬೆಳೆದು ಈ ವಾತಾವರಣ ನನಗೆ ಅಡ್ಜಸ್ಟ್. ಅಂದರೆ ನಿಮ್ಮ ಬೇಕು ಬೇಡಗಳನ್ನು ನಿಮ್ಮ ಅಪ್ಪ ನೋಡ್ಕೊಳ್ತಿದ್ರು ಅಲ್ಲ? ನಿಮ್ಗೆ ಏನು ಬೇಕು ನೀವು ಹಠ ಹಿಡಿದ್ರೆ ತಂದು ಕೊಡ್ತಿದ್ರು, ಅದನ್ನೇ ಇವರಾಗ ತೋರಿಸಿದ್ರಿ. ಇಲ್ಲಿ ಬಂದ ಮೇಲೆ ನಾನು ಇಲ್ಲಿ ಗ್ಯಾಸ್ ಇರಲಿಲ್ಲ ನಮ್ಮ ಮನೇಲಿ. ಸೊ ನಾನು ಸೌದೆಲ್ಲೇ ಮಾಡ್ತಿದ್ದೆ. ಮತ್ತು ಅದು ಅಷ್ಟೇ, ಸೀಮೆಣ್ಣೆ ಸ್ಟವ್ ಇತ್ತು. ಒಂದೊಂದು ದಿನ ಸೀಮೆಣ್ಣೆ ಇರೋದು ಇರಲ್ಲ, ಆ ಥರ ಇತ್ತು, ಪ್ರಾಬ್ಲಮ್ ಇತ್ತು. ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕಿತ್ತು, ಒಳ್ಳೆಯದು ಮಾಡೋದೆಲ್ಲ. ಅವಾಗೇನಾಯಿತು, ಅಲ್ಲಿ ಏನೂ ಇರಲಿಲ್ಲ. ಸೊ ಸ್ವಲ್ಪ ಕೆಲಸ ಇತ್ತು, ಇಲ್ಲೆಲ್ಲ ನಾನೇ ಇದು ಮಾಡಿ, ಅದೇ ಎಲ್ಲರಿಗೂ ಇರುತ್ತೆ. ಈಗ ಅಂದ್ಕೊಂಡ್ರೆ ಅದೆಲ್ಲ ಎಲ್ಲ ಕುಟುಂಬದಲ್ಲಿ ಇರೋದು, ನಾನು ಅಡ್ಜಸ್ಟ್ ಆಗಿಲ್ಲ ಅಂತ ಆ ಥರ ಇತ್ತು. ಅದಾದಮೇಲೆ ಮತ್ತೆ ಬಂದಮೇಲೆ 1 ವರ್ಷ ಆದಮೇಲೆ ನನಗೆ ಪೊಲೀಸ್ ಕಂಪ್ಲೇಂಟ್ ಆದಮೇಲೆ ಮತ್ತೆ ಮನೆಗೆ ಹೋದೆ. ಅದಾದಮೇಲೆ ಸರಿ ಇವಳು PU ಮಾಡಿದ್ದಾಳಲ್ಲ ಅಂತ ಹೇಳಿ ಒಬ್ಬರು ಡಾಕ್ಟ್ರ್ ಏನು ಮಾಡಿದ್ರು, ಈ ಥರ ಕೋರ್ಸ್ ಮಾಡಿ, PU ಸೈನ್ಸ್ ಮಾಡಿ ಒಂದು ಕೋರ್ಸ್ ಮಾಡಿ ಅಂತ 3 ವರ್ಷ ಪಾಪುನ ಅಪ್ಪ ಅಮ್ಮನ ಹತ್ರ ಬಿಟ್ಟು ಕೊಯಮತ್ತೂರಿಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಕೋರ್ಸ್ ಮುಗಿಸ್ಕೊಂಡು ಬಂದಾದಮೇಲೆ ಇಲ್ಲ ನನ್ನ ಗಂಡನ ಜೊತೆ ಬಾಳ್ತೀನಿ ಅಂತ ಹೇಳಿ. ಈಗ ನೀವು ಕೋರ್ಸಿಗೆ ಹೋದ್ರಿ, ಕೋರ್ಸ್ಗೆ ಹೋಗುವಾಗ ನಿಮ್ಮ ಗಂಡನಿಗೆ ಹೇಳಿದ್ರಾ? ಇಲ್ಲ, ಆವಾಗ ಕಂಪ್ಲೇಂಟ್ ಆಗಿತ್ತಲ್ವಾ, ಆವಾಗ ಪೊಲೀಸ್ ಕಂಪ್ಲೇಂಟ್ ಆಗಿ ಅಮ್ಮನ ಮನೇಲಿ ಹೋಗಿದ್ದೆ. ಸೊ ಅವಾಗ ಮತ್ತೆ ಏನು ಹೇಳಿಲ್ಲ, ಅವ್ರ ಹತ್ರ ಕೋರ್ಸ್ ಓದಕ್ಕೆ ಹೋಗ್ತೀವಿ ಗಂಡ ಬೇಡ ಅಂತ ಬಿಟ್ಟು ಹೋಗಿದ್ರಾ? ಇಲ್ಲ, ನಾನು ನನ್ನ ಕಾಲ ಮೇಲೆ ನಿಲ್ಬೇಕು ಅಂದಿದ್ದಕ್ಕೆ ಹೋದಿ. ನಾನು ಒಂದು ಕಾಲ ಮೇಲೆ ನಿಲ್ಲೋಣ, ಅದೇ ಈ ಥರ ಹೊಡಿತಾರೆ ಅಂತ ಹೇಳಿ ಹೊಡೆದೇ ಕಳಿಸಿದ್ರು. ಹೊಡಿತಿದ್ದೆ ಸರ್, ಬಾಯಿ ಹತ್ರ ಮಾತಾಡಿದ್ಲು, ತುಂಬ ಹೊಡಿತಿದ್ದೆ. ನನಗೆ ಶೆಡ್ ಜಾಸ್ತಿ, ಅವಳಿಗೆ ಶೆಡ್ ಜಾಸ್ತಿ, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಬೇಡ ಅನ್ಸ್ಬಿಟ್ಟಿತ್ತು, ಇಬ್ಬರ ಮನಸ್ಸಲ್ಲಿ ಬೇಡ ಅನ್ಸ್ಬಿಟ್ಟಿತ್ತು. ನೀವು ಸ್ವಲ್ಪ ಸೈಲೆಂಟ್ ಸರ್, ನೀವು ಸ್ವಲ್ಪ ಸೈಲೆಂಟ್, ಮಾತು ನಿಮಗೆ ಕಡಿಮೆ, ನಂದು ಬಾಯಿ, ಅವರು ಬಾಯಿ ಬಡಕಿ. ನಿಮಗೆ ಕೈ ಬರ್ತಿತ್ತು, ಅವ್ರ ಬಾಯಿ ಬರ್ತಿತ್ತು, ಕೈ ಬಡಕಿ. ಎಲ್ಲರೂ ಸೈತಾನ್ಗಳಾಗಿ ಜೀವನ. ಅಂದರೆ ಮದುವೆ ಆದ ಪ್ರಾರಂಭದಲ್ಲಿ ಅಂತ ಹಾಗೆ ಪ್ರಾರಂಭ ಆಯ್ತಾ? ಎಷ್ಟು ಸಮಯದ ನಂತರ ಮದುವೆ ಆಗಿ ಇನ್ನದಲ್ಲಿ ಪ್ರಾರಂಭ ಆಯಿತು? ಸೊ ಒಂದು 6 ತಿಂಗಳಾದ್ಮೇಲೆ ಸ್ಟಾರ್ಟ್ ಆಗ್ಬಿಡ್ತು. 6 ತಿಂಗಳು. ಅದು ಯಾತಕ್ಕಾಗಿ ಪ್ರಾರಂಭ ಆಯಿತು? ಅದೇ ಸರ್, ಜಾಸ್ತಿ ಮಾತಾಡ್ತಿದ್ರು ಅಂದರೆ ನಿಮ್ಮ ಯಾವುದೇ ಅವ್ರು ಕೇಳ್ತಿರ್ಲಿಲ್ಲ ಹಾಗೆ? ಏನು ವಿಷಯಕ್ಕಾಗಿ ನಿಮ್ಮ ಮಾತು ಕೇಳೋದ ನಿಮಿತ್ತವಾಗಿ ಯಾವ ವಿಷಯಕ್ಕಾಗಿ ಪ್ರಾರಂಭ ಆಯಿತು? ಯಾವ ವಿಷಯ ಅಂತ ನೆನಪಲ್ಲಿಲ್ಲ ಸರ್, ಎಲ್ಲ ಮರ್ತೋಗ್ಬಿಟ್ಟಿದ್ವಿ. ಇಲ್ಲ, ವಾಕ್ವಾದಕ್ಕೋಸ್ಕರ ಮಾತುಗಳು, ಮಾತು ನೀವು ಹೊಡಿತಿದ್ರಿ? ಹೊಡಿತಂದ್ರೆ ಡ್ರಿಂಕ್ಸ್ ಮಾಡಿ ಎಲ್ಲ? ಆಗ ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ, ಆಗಲ್ಲ ಮಾಡ್ತಿರ್ಲಿಲ್ಲ. ನಂತರ ಆಮೇಲೆ ಅದೇ ನಿಮ್ಮ ಬಗ್ಗೆ ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು, ಅವರು ಫ್ಯಾಮಿಲಿಯವರು. ಅವಾಗ ನಿಮ್ಗೆ ಏನು ಅನ್ನಿಸ್ತು? ಯಾವಾಗ ನನಗೂ ಆ ಥರ ಒಂಥರ ಈಗ ಹೊಡ್ತೆ, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಳು ಯಾಕೆ ನನಗೇನು ಬೇಡ, ಆ ಥರ ಎಲ್ಲ ಮೈಂಡ್ ಬಂದ್ಬಿಡ್ತು.
ನೀವು ಅದರ ಮಧ್ಯದಲ್ಲಿ ಇವರು ಕಂಪ್ಲೇಂಟ್ ಮಾಡಿ ಹೋಗಿಬಿಟ್ರಲ್ಲ, ನೀವು ಬೇರೆ ಮದುವೆ ಮಾಡ್ಕೊಳ್ಳಿಕ್ಕೆ ನೀವೇನು ಟ್ರೈ ಮಾಡಿ? ಇಲ್ಲ, ಟ್ರೈ ಮಾಡಿದೆ ಸರ್. ಮಾಡಿದೆ ಬಟ್ ಹೆಣ್ಣು ನೋಡೋಕೆ ಹೋಗ್ತಿದ್ವಿ, ಹೆಣ್ಣು ಹೋಗಿ ಆಗ್ತಿತ್ತು. ಬಟ್ ನನಗೆ ಒಂದು ಕಡೆ ಕೊರಿತಾ ಇತ್ತು, ಬೇರೆ ಮದುವೆ ಆಗ್ತಾಯಿದ್ದೀನಲ್ಲ, ಹಂಗಾಗಿ ನೀವು ಹೇಗಿದ್ರಿ? ಚೆನ್ನಾಗಿದ್ದೀರಾ? ಹಾಂ ಹಾಂ. ನಿಮ್ಮ ಮಗನಾ? ಇನ್ನೊಬ್ಬ ಮಗಳಿಗೆ ಮದುವೆ ಮಾಡಿ ಕೊಟ್ಟಿದ್ದೀರಿ. ಹಾಂ, ಮಗನ ಜೊತೆಯಲ್ಲೇ ನೀವಿದ್ದೀರಿ, ನೀವು ಮಗನ ಒಟ್ಟಿಗಿದ್ದೀರಿ. ಹೇಗಿತ್ತು ಇವರ ಜೀವಿತ? ಮಗನ ಮದುವೆ ಆಗೋದಕ್ಕೆ ಮುಂಚೆ ಹೇಗಿದ್ದ? ಮುಂಚೆ ಓದ್ತಾ ಇದ್ದೆ, ಓದ್ತಾ ಇದ್ದೆ, ಸ್ಕೂಲ್ಗೆ ಹೋಗ್ತಾ ಇದ್ದೆ. ಮದುವೆ ಮುಂಚೆ ಆಮೇಲೆ ಐ ಟಿ ಕಾಲೇಜಿಗೆ ಹೋದ್ಮೇಲೆ ಮೇಲೆ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದೆ. ಎಲ್ಲಿ ಕಂಪ್ನಿಲಿ ಕೆಲಸ ಹುಡುಕ್ತಿದ್ದೆ, ಇಂಟ್ರ್ಯೂ ಬರ್ತಾಯಿತ್ತು, ಇಂಟ್ರ್ಯೂಗೆಲ್ಲ ಹೋಗ್ತಾ ಇದ್ದೆ. ಎಲ್ಲಿ ಇಂಟ್ರ್ಯೂ ಕೆಲಸ ನಿಮಗೆ ಅಂತ ಬರೋ ಕೆಲಸ ಬೇರೆ ಹೋಗೋದು ಹಿಂಗೆ ಇತ್ತು. ನೀನೇನು ಮಾಡೋಣ ಅಂತ ನಾನು ಬಟ್ಟೆ ಒಗೆದ್ರಿ, ಊರ ಮನೆ ಬಟ್ಟೆ ಹೊಕ್ಕೊಂಡು ಐರನ್ ಮಾಡ್ಕೊಂಡು ಹಂಗೆ ಜೀವನ ಮಾಡ್ಕೊಂಡು ಮಕ್ಕಳು ಇಬ್ಬರನ್ನ ಹಂಗೆ ಸಾಕ್ತಾಯಿದ್ದೆ. ಅವ್ರ ಅಪ್ಪನೂ ಸ್ವಲ್ಪ ಹಂಗೆ ಎಣ್ಣೆ ಪಾರ್ಟಿ. ಮುದ್ದಿನಿಂದ ಸಾಕಿದ್ದೀರಾ ಮಗನ? ಎರಡು ಮಕ್ಕಳು ಅಷ್ಟೇ ಸರ್, ಮುದ್ದಿಂದ. ಮತ್ತು ಹಿರಿಯಂತಿ ಹುಡುಗಿ ಒಂದಿತ್ತು, ಅವ್ರ ಅಪ್ಪನಿಗೆ ಇನ್ನೊಂದು ಹೆಂಡ್ತಿತ್ತು, ಅದು ಸಣ್ಣದು, ಅದನ್ನು ಸಾಕಿ ಅದನ್ನ ಮದುವೆ ಮಾಡಿ ಅದಕ್ಕೆ 2 ಮಕ್ಕಳು ಮದುವೆ ಎಲ್ಲ ಅದು ಆಯಿತು. ಇನ್ನೇನು ಮಾಡೋಣ, ಕೆಲಸ ಇಲ್ಲ ಅಂತ ಮತ್ತೆ ಮದುವೆ ವಯಸ್ಸಾಯಿತು, 25 ವರ್ಷ. ಇವನ್ನೇ ನಿಮ್ಮ ಎಲ್ಲ ನೆಂಟರೆಲ್ಲ ಕರೆಸಿ, ಅವರು ಚಿಕ್ಕಪ್ಪ ದೊಡ್ಡಪ್ಪ ಅವ್ರು ಇವರು ನೆಂಟರೆಲ್ಲ ಕರೆಸಿ ಏನು ನೋಡಿ ಮದುವೆ ಮಾಡಿದ್ರು. ಮದುವೆ ಆದಮೇಲೆ ಹಿಂಗೆಲ್ಲ ಆಗಿ ಈಗ ಏನೋ ನಮ್ಮಪ್ಪ ಸ್ವಾಮಿ. ಅಲ್ಲ, ನೀವು ಅಂದರೆ ನಿಮ್ಮ ಮಗನಿಗೆ ನೀವು ಹೆಣ್ಣನ್ನು ನೀವೇ ನೋಡಿದ್ದ? ನಾವೇ ನೋಡಿದ್ರಿ. ನೀವೇ ನೋಡಿದ್ದು? ಅಂದರೆ ಅವರು ಅವಾಗ ನೋಡಿದ್ರು, ಅವ್ರ ಅಪ್ಪ ಅಮ್ಮನೂ ಇಷ್ಟಪಟ್ಟರು ಕೊಡೋಕ್ಕೆ, ಇವ್ರ ಅಪ್ಪ ಅಮ್ಮನೂ ಇಷ್ಟಪಟ್ಟರು ಕೊಡೋಕ್ಕೆ, ನಾವು ಇಷ್ಟಪಟ್ವಿ. ಹಂಗೆ ಅವ್ರಮ್ಮ ಹೇಳ್ತು, ನಮ್ಮೂರಿಗೆ ತುಂಬ ಹುಡುಕು ಜಾಸ್ತಿ, ಆಕಾರ ಜಾಸ್ತಿ, ನೀವು ನೋಡಿದ್ರೆ ಅಷ್ಟು ನೋಡಿದ್ರೆ ಸಣ್ಣಾಗಿದ್ದೀರಾ, ಸರಿ ಆಗಲ್ಲ ಅಂದ್ರೆ ಇವ್ರ ಅಮ್ಮರು ಹೇಳಿದ್ರು. ಏನಾದರೂ ಆಗಲಿ ಬೇಡಂದಿಲ್ವಾ? ಏನಾದ್ರೂ ಆಗಲಿ ನನ್ನ ಮಗ ಇಷ್ಟಪಟ್ಟಿದ್ದು, ಸೊಸೆ ಇಷ್ಟಪಟ್ಟಿದ್ದು, ಏನೋ ಕಷ್ಟ ಸುಡ್ಬೋದ್ರೂ ನೋಡ್ಕೊತೀನಿ ಅಂತೇಳಿ ಅವ್ರ ಅಮ್ಮನಿಗೆ ಮಾತು ಕೊಟ್ಟು ಮದುವೆ ಮಾಡಿದ್ರಿ. ಆದಮೇಲೆ ಏನೇನೋ ಕೆಟ್ಟಗಳಿಗೆ ಹಿಂಗೆಲ್ಲ ಆಗಿ ಹೋಗಿ ಏನಾಯ್ತಮ್ಮ? ನೀವು ನೋಡಿದ ಪ್ರಕಾರ ಏನಾಯ್ತು? ಇದೇ ರೀ, ಇವ್ರು ಹೇಳಿದ್ರಲ್ಲ. ನಿಮಗೆ ಯಾವಾಗ ಏನು ಅನಿಸ್ತಿತ್ತು? ದುಃಖ ಆಗ್ತಿತ್ತು ರೀ. ಇವ್ರು ಜಗಳ ಮಾಡುವಾಗ ಅವರು ಮನೆ ಬಿಟ್ಟು ಭಾಳ ದುಃಖ ಇತ್ತು. ಆದರೆ ಅಡ್ಜಸ್ಟ್ ಮಾಡ್ಕೊಂಡು ನನಗೆ ಕಾಲದ್ದು ಮಗನ ಸಾಕಿದೆ. ಅವ್ರು ಹೋದ್ಮೇಲೆ ಮತ್ತೆ ಇನ್ನೇನೇನೋ ಪ್ರಯತ್ನ ಮಾಡೋದು, ಯಾಕೆ ಜೀವನ ಇರೋದು, ಸಾಯೋದು, ಮಾಡೋದು ಏನೇನಾಯ್ತು ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು. ಆಮೇಲೆ ಅವರಪ್ಪ ನಿಮಗೆ ಕೆಲಸ ಸಿಕ್ತ್ರಿ ಇದರಲ್ಲಿ, ಬೇರೆ ಇದ್ದರು, ಇಲ್ಲಿ ಸಂಘದ ಬೇರೆ ಇದ್ದರು, ಐ ಟಿ ಕಾಲೇಜಲ್ಲಿ ಲೆಕ್ಚರಾಗಿ ಹೋಗ್ತಾಯಿದ್ರು. ಹೋಗ್ತಿರ್ಬೇಕಾದ್ರೆ ಅವರಪ್ಪ ತೀರ್ಕೊಂಡ್ರು. ತೀರಿದ ಮೇಲೆ ಮಗ ಏನು ಮಾಡ್ದ, ನಮ್ಮ ತಂದೆ ಸತ್ತೋಯ್ತು, ನಮ್ಮ ತಾಯಿ ಒಬ್ಬರು ಇದ್ದಾರೆ, ನನಗೆ ಕೆಲಸ ಇಲ್ಲಾಂದ್ರೆ ಪರವಾಗಿಲ್ಲ, ತಾಯಿ ಜೊತೆಲೇ ಕೆಲಸ ಮಾಡ್ತಾಯಿದ್ದೀನಿ ಅಂತ ಐರನ್ ಮಾಡ್ಕೊಂಡು ಹಾಗೆ ಸ್ವಲ್ಪ ತಂಗಿ ಕಾಲ ನೋಡಿ. ಈಗ ಅದು ಕಂಪ್ಯೂಟ್ರು, ಟೈಪಿಂಗು, ಜೆರಾಕ್ಸ್ ಮಿಷಿನು, ಐರನ್ ಮಾಡ್ಕೊಂಡು ಇದ್ದಾರೆ. ಇವರು ಆಪ್ಟಿಕಲ್ಸ್ ಇಟ್ಟಿದ್ರು, ಪ್ರಾಜೆಕ್ಟ್ ಸಂಘಗಡದಲ್ಲಿ ಇಟ್ಟಿದ್ರು, ಅದು ಯಾಕೆ ವರ್ಕ್ ಆಗಿಲ್ಲ. ಆಮೇಲೆ ಭದ್ರಾವತಿಯಲ್ಲಿ ಇಟ್ಟರು, ಅದು ವರ್ಕ್ ಆಗಿಲ್ಲ. ಆಮೇಲೆ ರಂಗಿನಲ್ಲಿ ನಮ್ಮ ಅಂಗಡಿಯಲ್ಲಿ ಇಟ್ಟಿದ್ರು, ಅದು ಸರಿ ಆಗಲ್ಲ, ಸಾಲ ಅದು ಜಾಸ್ತಿ ಆಗ್ಬಿಡ್ತು ಅಂತೇಳಿ ಅವೆಲ್ಲ ಕೊಟ್ಬಿಟ್ಟು ಈಗ ಹೆಂಗೋ ಬ್ಯಾಂಕಲ್ಲಿ ಅಲ್ಲಿ ಇಲ್ಲ ಸ್ವಲ್ಪ ಸಾಲ ಮಾಡ್ಕೊಂಡು ಇಬ್ಬರು ಗಂಡ ಹೆಂಡತಿ ಮೊಮ್ಮಗ ಚೆನ್ನಾಗಿದ್ರು ಸರ್. ಆದರೂ ಏನೋ ಕಷ್ಟ ಬಂದ್ರು ದುಃಖ ಬಂದ್ರು ತೋರಿಸ್ಕೊಂಡಿಲ್ಲ ಮಕ್ಕಳಿಗೆ. ಕಷ್ಟ ಅಂತ ಗೊತ್ತಿಲ್ದಂಗೆ. ಅಂದರೆ ನೀವು ತುಂಬ ಕಷ್ಟ ಅನುಭವಿಸಿದ್ದೀರಿ ಅಲ್ಲ? ದುಃಖ ಅನುಭವಿಸಿದ್ದೀರಿ, ಕಷ್ಟ ಅನುಭವಿಸಿದ್ದೀರಿ, ನಿಮ್ಮ ಮಕ್ಕಳನ್ನು ಸಾಕಿದ್ದೀರಿ. ಗಂಡನ ಆಸ್ತಿನೂ ಇಲ್ಲ, ಅತ್ಲಾಗಿದೆ, ಅತ್ತೆ ಮಾವ ಆಸ್ತಿ ಇಲ್ಲ, ಯಾರು ನಮ್ಮ ದುಡಿಮೆ. ನೀವು ದುಡಿಮೆ, ನೀವು ಕಷ್ಟಪಡೋದು ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ಗೊತ್ತ್ರಿ. ಆ ರೀತಿ ಬೆಳೆಸಿದ್ದೀರಿ ಮಕ್ಕಳನ್ನು. ಈಗ ಮಕ್ಕಳು ನನ್ನ ಬೆಳೆಸ್ತಾರೆ, ಈಗ ಬೆಳೆಸ್ತಾರೆ. ಈಗ ನಾನೇ ಮಕ್ಕಳು, ಅವರೇ ದೊಡ್ಡವರಾಗಿದ್ದಾರೆ. ಈಗ ಅವಳು ಬೆಳೆಸಲೇಬೇಕಲ್ಲ ನಿಮಗೆ. ಈಗ ಇಂಥ ನಿಮ್ಮ ಸಮಸ್ಯೆ, ನಿಮ್ಮ ಮಗು ಹೇಗೆ ಬೆಳೆಯುತ್ತಾ ಬಂತು? ಅಪ್ಪ ಅಮ್ಮನ ಮನೆಯಲ್ಲೇ ಅವನು ಪಾಪುವಿಂದ ಹುಟ್ಟಿದಾಗಿಂದ ಒಂದು 10 ತಿಂಗಳಷ್ಟೇ ನಮ್ಮಲ್ಲಿ ಇದ್ದಿದ್ದು. ಅವರ ಡ್ಯಾಡಿ ಹತ್ರ ಇಲ್ಲೇ ಜಾಸ್ತಿ ಇರಲಿಲ್ಲ ಅವನು. ನಾನು ಕೊಯಮತ್ತೂರು ಹೋದ್ಮೇಲೆ ಅವರು ಸಾಕಿದ್ದು. ಅಪ್ ಟು ಒಂದು ಅದೇ ಸ್ಕೂಲ್ ಹೋಗೋ ತನಕ ಎಲ್ಲ ಅವರೇ ಎಲ್ಲದು ಮಾಡ್ತಿದ್ದಿದ್ದು. ಸೊ ಈಗೀಗ ಅದೇ ಇಲ್ಲಿ ಬರಬೇಕು ಅಂದ್ರೆ ಅವ್ನಿಗೆ, ಯಾಕೆ ನಮ್ಮಿಬ್ಬರು ಜಗಳ ನೋಡಿ ಅವ್ನಿಗೆ ಒಂಥರ ಆಗೋದು, ಬರೋದು, ಇದು ಬೇಜಾರಾಗೋದು, ಮತ್ತು ಅಪ್ಪನ ಮನೆಗೆ ಹೋಗೋದು. ಅವನು ತುಂಬ ಡಿಪ್ರೆಷನ್ ಆಗಿ ಅವನು ಒಂಥರ
ಇದಾಗಿ ತುಂಬ ಬೇಜಾರಾಗಿ, ಯಾಕಂದರೆ ಈಗ ಶಾಲೆನ ಹೇಳಿದೆ ಅದೇ ಥರನೇ ಅವನಿಗೊಂಥರ ಪ್ರೀತಿ, ಅಪ್ಪನ ಮೇಲೆ ಪ್ರೀತಿ ಅನ್ನೋದು ಅವನಿಗೂ ಇಲ್ಲ. ಇವ್ರಿಗೆ ನನ್ನ ಮಗ ಅಲ್ಲ, ಬೇರೆ ನನ್ನ ಮಗ ಆಗಿದ್ದರೆ ಈ ಥರ ನನ್ನ ಪ್ರೀತಿ ಇಲ್ಲ, ಆ ಥರ ಅವ್ರಿಗೂ ಒಂಥರ ಭಾವನೆ ಇತ್ತು. ಅಪ್ಪ ಮಗನಿಗೂ ವೈಮಹತ್ವ ಇತ್ತು, ಪ್ರೀತಿ ಅಂತದ್ದು ಅಷ್ಟು ಕ್ಲೋಸ್ ಏನಿಲ್ಲ. ಎಷ್ಟು ವಯಸ್ಸು ಇವಾಗ? ಈಗ 15 ವರ್ಷ. 15 ವರ್ಷ. ಹಂಗೆ ಅವನು ಅಷ್ಟೇ ಅಪ್ಪ ಅಮ್ಮನ ಹತ್ರನೇ ಬೆಳೆದಿದ್ದು, ಅಟ್ಯಾಚ್ಮೆಂಟ್ ಅಲ್ಲೇ ಜಾಸ್ತಿ ಆಗಿತ್ತು. ಅಂದ್ರೆ ಹಾಗೆ ನೀವು ಬೆಳೆಸಿದಿರಿ, ಅಪ್ಪ ಅಮ್ಮನ್ನೇ ಬಿಟ್ಟು ಬಂದ್ರಿ. ಅಂದ್ರೆ ಇವರ ಹತ್ರ ಇರಲಿಲ್ಲ. ಹೌದಂದ್ರೆ ಆ ರೀತಿ ನಿಮ್ಮ ಒಂದು ಪರಿಸ್ಥಿತಿ ಇತ್ತು. ಮತ್ತೆ ನೀವು ತಿರುಗಿ ಒಂದಾಗ್ಲಿಕ್ಕೆ ಕಾರಣ ಎಷ್ಟು ವರ್ಷದ ನಂತರ ಒಂದಾದ್ರಿ ಕಾರಣ ಹೇಗೆ? 3 ವರ್ಷ ಆದಮೇಲೆ ಮತ್ತೆ ನಾನು ಅದೇ ಲಾಯರ್ ಹತ್ರ ಹೋದ್ರು. ಅಪ್ಪನ ಫ್ರೆಂಡ್ ಒಬ್ಬರಿದ್ರು, ವಸುಂಧರಾ ದೇವಿ ಅಂತ. ಅವ್ರು ಇದ್ಬಿಟ್ಟು ಇನ್ನು ಸಣ್ಣ ವಯಸ್ಸು, ಏನಕ್ಕೆ ಹಿಂಗಿದ್ದೀರಾ, ಅವರಿಬ್ಬರನ್ನ ಒಟ್ಟಿಗೆ ಸೇರ್ಸೋಣ, ಹಂಗೆಲ್ಲ ದೂರ ಇದು ಮಾಡಬಾರ್ದು, ಸಣ್ಣ ವಯಸ್ಸಲ್ಲೇ ನಾವು ಬೇರೆ ಮಾಡಬಾರ್ದು ಅವ್ರನ್ನ ಅಂತೇಳಿ ಮೇಡಮ್ ಏನು ಮಾಡಿದ್ರು, ಅವ್ರ ಆಂಟಿ ಮತ್ತೆ ನಮ್ಮಿಬ್ಬರಿಗೂ ಕಾಂಪ್ರಮೈಸ್ ಮಾಡಿ ಮತ್ತೆ ಅಲ್ಲೂ ಪ್ರಾಬ್ಲಮ್ ಆಯಿತು. ನನಗೆ ಕರೆಯೋಕ್ಕೆ ಬಂದರು, ಅಲ್ಲೂ ಒಂದು ಪ್ರಾಬ್ಲಮ್ ಆಯಿತು. ಬರೀ ನಮ್ಮದು ಸಮಸ್ಯೆ ಹೇಳಿದ್ರೆ ಇವ್ರು ಮತ್ತೆ ಕರಿಯಕ್ಕೆ ಬಂದರು. ನನಗೆ ಕರಿಯಕ್ಕೆ ಬಂದು ಮತ್ತೆ ಅಲ್ಲಿ ಏನೋ ಒಂದು ಕಿರುಕುಳ ಆಯ್ತದೆ. ಸೈತಾನ ಯಾವುದೋ ಒಂದು ಕ್ರಿಯೆ ಮಾತಾಡಿ ಈಗ ಸೈತಾನ ಆವಾಗ ನಮಗೆ ಗೊತ್ತಿರಲಿಲ್ಲ. ಸೊ ಯಾವ ರೀತಿ ಹೊಡ್ತಾ ಹೊಡಿಯೋದು, ಮತ್ತು ತುಂಬ ಪ್ರಾಬ್ಲಮ್ ಆಯಿತು. ಒಂದೊಂದು ಸತಿನೂ ನಾವು ಸೇರುವಾಗ ಪ್ರಾಬ್ಲಮ್ ಆಗಿನೇ ಸೇರೋದು. ಒಂದು ನೆಮ್ಮದಿ ಅಂತಲ್ಲ, ಮದುವೆಗೂ ಅಷ್ಟೇ, ಎಂಗೇಜ್ಮೆಂಟಿಗೂ ಜಗಳ, ಮದುವೆಗೂ ಜಗಳ. ಈಗ ಏನಾದ್ರು ಎಲ್ಲ ಒಂದೊಂದು ಸತಿನೂ ನಮ್ಮದು ಜಗಳ ಇಲ್ಲದೆ ಒಂದು ಜೀವನ ಇಲ್ಲ. ಮನೇಲೂ ಅಷ್ಟೇ, ಈಗ ಡ್ಯೂಟಿ ಹೋಗ್ತಿದ್ದೆ ನಾನು. ಬೆಳಗ್ಗೆ ಹೋಗುವಾಗ ಅವನಿಗೂ ಅಷ್ಟೇ ರೆಡಿ, ಒಂದೊಂದು ಸತಿ ನಮ್ಮ ಹತ್ರ ಇದೆ ರೆಡಿ ಮಾಡಿ ಹಲ್ಲು ಕಳಿಸಿ ಅಮ್ಮನ ಮನೆ ಬಿಟ್ಟು ಹೋಗ್ತಿದ್ದೆ. ಸೊ ಏನಂತ ಈಗ ಏನೇ ಮಾಡಿದ್ರೆ ನಮ್ಮನೇಲಿ ನೆಮ್ಮದಿ ಇರಲ್ಲ. ಸೊ ಒಂದು ಕಡೆ ಕೆಲಸಕ್ಕೆ ಹೋಗ್ತೀನಿ, 1-2 ತಿಂಗಳು ಮಾಡ್ತೀನಿ, ಅಲ್ಲಿ 3ನೇ ತಿಂಗಳು ನೀವು ಬರಬೇಡಮ್ಮ ಅಂತ ಹೇಳೋದು. 4ನೇ ತಿಂಗಳು ಈಗ ಓಡಾಡೋಕ್ಕಾಗಲ್ಲ ಬೇಡ ಅಂತ, ಅಲ್ಲೂ ಅಷ್ಟೇ. ನಿಮ್ಮ ಸ್ವಂತ ಅಪ್ಪ ಅಮ್ಮನ ಜೊತೆ ಹೇಗಿದ್ರಿ ನೀವು? ಅಪ್ಪ ಅಮ್ಮನ ಜೊತೆ ಏನೂ ಇಲ್ಲ, ಒಂದು ಪ್ರಾಬ್ಲಮ್ ಇಲ್ಲ, ಆ ಥರ ಏನಿಲ್ಲ. ಅವ್ರಿಗೆ ಬೇಜಾರು, ಇವ್ ನಾವು ಪ್ರೀತಿ ಮಾಡೋದ್ರಿಂದ ತಾನು ನೀವು ನಮ್ಮ ಜೊತೆ ಬರ್ತಾರೆ. ಅವರು ಏನು ಮಾಡ್ತಾರೆ, ಗಂಡನ ಬಗ್ಗೆ ಅವರು ಹೇಳೋದು ಜಾಸ್ತಿ ಆಯಿತು. ಇಲ್ಲ ಯಾವತ್ತಿದ್ರು ಗಂಡನ ಜೊತೆನೇ ಇರಬೇಕು, ನಾವು ಶಾಶ್ವತ ಇಲ್ಲ. ಅವ್ರ ಬುದ್ಧಿ ಹೇಳ್ತೇನೆ, ನಾನು ಕೇಳೋಣ, ನಂದು ಹಠ ಮರೆಯಲ್ಲ, ಅವ್ರು ಹೇಳಿದ್ರು ಏನೂ ಕೇಳಲ್ಲ. ಈಗ ಅವ್ರ ಹತ್ರನೂ ನಾನು ಇಷ್ಟರು, ಈಗ ಅವ್ರ ಹತ್ರ ಕೇಳ, ಇವ್ರು ಮಾತಾಡೋ ನಾನು ಕೇಳಲ್ಲ. ಸುಮ್ಮನೆ ನನ್ನ ಪಾಡಿಗೆ ನನ್ನ ಇದರಲ್ಲೇ ಸುಮ್ಮನೆ ಹಾಳು ಮಾಡಿಕೊಂಡೆ ನಾನು. ಈ ಕಡೆ ಗಂಡನಿಂದ ಹೆಂಡತಿ ಬೇರೆ ಆದ, ಈತ ಮಕ್ಕಳು ಪಾಪು ಬೇರೆ ಆಯಿತು, ಅಜ್ಜಿಯಿಂದ ಮೊಮ್ಮಗು ಬೇರೆ ಆಯಿತು. ಈಗ ನಾನೇ ಪ್ರಾಬ್ಲಮ್ ಆಗಿದ್ದೆ ಫುಲ್. ಅಲ್ಲೂ ಅಷ್ಟೇ, ನನ್ನಿಂದ ಎಲ್ಲರೂ ಪ್ರಾಬ್ಲಮ್. ಅಲ್ಲಾದರೆ ನಮ್ಮ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ, ಯಾಕಂದರೆ ನನಗೆ ಮುದ್ದಾಗಿ ಸಾಕಿದ್ರೆ. ಅಲ್ಲೂ ಅಷ್ಟೇ, ಅಣ್ಣ ತಮ್ಮಂದರು ಅವ್ರು 3 ಜನ ಒಂದು, ನಾನು ಬೇರೆ ಆಗಿದ್ದೆ ನಮ್ಮ ಮನೇಲಿ. ಅಪ್ಪನೇ ಮುದ್ದು ಜಾಸ್ತಿ ನನಗೆ, ಅಲ್ಲೂ ಹಾಗೆ ಇದ್ದೆ ನಾನು. ಮತ್ತು ಈಗ ಅವ್ರ ಬುದ್ಧಿ ಹೇಳಿದ್ರು ನಾನು ಕೇಳೋ ರೀತಿ ಇರಲಿಲ್ಲ, ತುಂಬ ಹಠ ಮಾರಿ. ನಾನು ಹಠದಿಂದನೇ ನನ್ನ ಲೈಫ್ ಸ್ಪಾಯ್ಲ್ ಆಗಿದೆ. 15 ವರ್ಷ ಬಾಳ ಅಂದರೆ ನನ್ನಿಂದನೇ ಕಾರಣ, ನನ್ನ ಕುಟುಂಬ ಹಾಳು ಮಾಡಲಿಕ್ಕೆ ನನ್ನಿಂದನೇ ಕಾರಣ. ತುಂಬ ಸರಿ ಇದೆಲ್ಲ ಆಪ್ಟಿಕಲ್ಸ್ ಮಾಡಿದೆ. ಕೆಲಸಕ್ಕೆ ಹೋದೆ, ಕೆಲಸ ಹೋದ ಮೇಲೆ ಮತ್ತೆ ಅದು ಏನು ಪ್ರಾಬ್ಲಮ್ ಏನು ಸಾಲ್ವ್ ಆಗಿಲ್ಲ. ಸೊ ಅದಾದಮೇಲೆ ಮತ್ತೆ ನಾನು ಸರಿ ಸ್ವಂತ ಮಾಡೋಣ ಅಂತ ಸಾಲ ಮಾಡಿದ್ವಿ. 5 ಲಕ್ಷ ಸಾಲ ಮಾಡಿದ್ವಿ. ಶಂಕರಘಟ್ಟದಲ್ಲಿ ಮಾಡಿದೆ. ಶಂಕರಘಟ್ಟದಲ್ಲಿ ಅಲ್ಲೂ ಅಷ್ಟು ಇದಾಗಿಲ್ಲ. ಸ್ಟಾರ್ಟಿಂಗೇ 1 ತಿಂಗಳಲ್ಲಿ ಒಳ್ಳೆ ಚೆನ್ನಾಗಾಯಿತು. 2ನೇ ತಿಂಗಳಿಂದ ಮತ್ತೆ ಲಾಸ್ ಆಗೋಕ್ಕೆ ಶುರುವಾಯಿತು. ಅದಾದಮೇಲೆ ಮತ್ತೆ ಸರಿ ರಂಗೇನಹಳ್ಳಿ ಮನೇಲಿ ಮಾಡೋಣ ಅಂತ ರಂಗೇನಹಳ್ಳಿಯಲ್ಲಿ ಮಾಡಿದ್ವಿ. ಅಲ್ಲೂ ಬೇಡ ಅಂತ ಒಬ್ಬರು ಡಾಕ್ಟ್ರ್ ಕಮಿಟ್ಮೆಂಟ್, ನಾನು ಬರ್ತೀನಿ, ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಅಂದರು. ಸೊ ಭದ್ರಾವತಿಯಲ್ಲಿ ತೊಗೊಂಡೋಗಿದ್ವಿ. ಭದ್ರಾವತಿ ಮಾಡಿ ಅದು ಲಾಸ್ ಆಗೋಯ್ತು. ಇನ್ನೇನು ಸುಮ್ಮನೆ ಎಷ್ಟು ವರ್ಷ ಅಪ್ಪ ಅಮ್ಮ ನೋಡ್ತಾರೆ, ಇವರು ಎಷ್ಟು ವರ್ಷ. ಸೊ ನಾ ಸತ್ತೋದ್ರಾದರೂ ಇವರು ಬೇರೆ ಆದರೂ ಮದುವೆ ಆಗ್ತಾರೆ ಅಂತೇಳಿ ನಾನು ನನ್ನ ಪಾಪ ಏನು ಮಾಡಿದ್ವಿ, ಸೊ ಸ್ಲೋ ಪಾಯ್ಸನ್ ತೊಗೋಣ. ಆಗ ಸ್ಲೋ ಪಾಯ್ಸನ್ ತೊಗೊಂಡ್ರೆ ಏನು ಮಾಡೋದು, ಈಗ ಗಂಡನಿಗೂ ಅಪವಾದ ಬರೋಲ್ಲ, ಈ ಕಡೆ ಅಪ್ಪ ಅಮ್ಮಂಗೂ ಒಂದು ಪ್ರಾಬ್ಲಮ್ ಗೊತ್ತಲ್ಲ. ಸೊ ಇವಳಿಗೇನೋ ಕಾಯಿಲೆ ಇತ್ತು, ಸತ್ತೋದ್ಲು, ಆ ರೀತಿ ಸ್ಲೋ ಪಾಯ್ಸನ್ ತೊಗೊಳ್ಳೋಣ. ಆ ಪಾಪನು ಮುಂದೆ ಇದ್ದು ಪ್ರಾಬ್ಲಮ್ ತಾನೆ, ಅವನು ಮುಂದೆ ಲೈಫ್ ಯಾರು ಇರ್ತಾರೆ, ಅವರು ಬೇರೆ ಮದುವೆ ಮಾಡಿದ್ರೆ ಮತ್ತೆ ಅವನು ಮತ್ತೆ ಸಫರ್ ಆಗ್ತಾನಲ್ಲ, ಮತ್ತು ಅಪ್ಪ ಅಮ್ಮಂಗೆ ಏನು ಮತ್ತೆ ಕಷ್ಟ ಕೊಡೋದು ಅಂತೇಳಿ ಬೇಡ ಅಂತೇಳಿ ಸುಮ್ಮನೆ ಸ್ಲೋ ಪಾಯ್ಸನ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಇನ್ನೂ ಪ್ರಾಬ್ಲಮ್ ಇದೆ, ಅದು ಹೇಳೋಕ್ಕೆ ಹೋದರೆ ಮತ್ತೆ ಅದೆಲ್ಲ ಬೇಡ ಅಂತ. ಯಾಕಂದರೆ ಒಂದೊಂದು ಕಡೆ ಅಲ್ಲ, ಫಸ್ಟ್ ಪೊಲೀಸ್ ಸ್ಟೇಷನ್ ಹೋದರೆ, ನೆಕ್ಸ್ಟ್ ಲಾಯರ್ ಆದಮೇಲೆ ಪ್ರೊಟೆಕ್ಷನ್ ಆಫೀಸರ್ ಹತ್ರ ಹೋಗಿದ್ದೆ, ಆಮೇಲೆ ಮಹಿಳಾ ಆಯೋಗ, ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿ ಎಲ್ಲ ಕಡೆನೂ ನಾನು ಸೋತೆ ಬಂದಿದ್ದೀನಿ. ಎಲ್ಲ ಗಂಡ ಬೇಕು, ನೀನು ಗಂಡನ ಜೊತೆನೇ ಹೋಗಬೇಕು, ಅಲ್ಲಿ ಹೋಗೋದು, ಓಡ್ತಾ ತಿನ್ನೋದು, ಫುಲ್ಲು ರಕ್ತ ಒಂಥರ ಬರೀ ನಂದು ಹೊಡ್ತಾ ಜೀವನ. ಬೆಳಗಿಂದ ಸಂಜೆವರೆಗೆ ದುಡ್ಕೊಂಡು ಬರೋದು, ಸಂಜೆ ಆದರೆ ಎಲ್ಲ ಕೆಲಸ ಮಾಡಿ ಮತ್ತೆ ಹೊಡ್ತಾ ತಿನ್ನೋದು. ಅದು ಕುಡ್ಕೋದ್ರಿಂದ ಏನೋ ನಾವು ಹೇಳೋಕ್ಕೆ ಹೋದರೆ ಏನೇ ಮಾತಾಡಿದ್ರು ಅದಾಗಲ್ಲ. ಯಾಕಂದರೆ ಅವ್ರು ಕಂಡ್ರೆ ನನಗಾಗಲ್ಲ, ನಾನು ಮಾತಾಡಿದ್ರು ಅವ್ರಿಗಾಗಲ್ಲ. ನನ್ನ ಮಗನ ನೋಡಿದ್ರೆ ಇವನಿಂದನೇ ಒಂಥರ ಯಾರಿಗೂ ಆ ಥರ ಆ ಮಾತು ಬರುತ್ತೆ ಅಂದರೆ ಇದು ನನಗೆ ಹುಟ್ಟಿದ್ನ ಇಲ್ವಾ, ಆ ಥರ ಇರೋದು ಒಂದೇ ಮಗ. ತುಂಬ ಪ್ರಾಬ್ಲಮ್. ಏನಾದ್ರು ಒಂದು ಮಾತಾಡೋಕೆ ಹೋದ್ರೆ ಹತ್ತಾಗಿ ಅದು ಒಂಥರ ಸ್ಫೋಟ ಆಗೋದು. ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ದೆ. ಏನಿದು ಲೈಫು, ಎಲ್ಲರೂ ಇದು ಹಿಂಗೆ ಇದೆಯಲ್ಲ, ಅಥವಾ ಯಾಕೆ ಬೇಕು ಈ ಜೀವನ, ಬೇಡವೇ ಬೇಡ. ಇದು ನಾನು ಸತ್ತೋದ್ರೆ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಎಲ್ಲರಿಗೂ ಸಾಲ್ವ್ ಆಗುತ್ತೆ. ಅಪ್ಪ ಅಮ್ಮನಿಂದ, ಅಕ್ಕ ತಂಗಿಯರಿಂದ ಎಲ್ಲರಿಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ಬೇಡವೇ ಬೇಡ, ಇದು ತುಂಬ ಬೇಡ, ಈ ಲೈಫೇ ಬೇಡ ನನಗೆ, ಯಾರಿಗೆ ಯೂಸ್ ಆಗಿದ್ದೀನಿ ನಾನು. ಲಾಸ್ಟಿಗೆ ಮಗನಿಗೂ ಕೂಡ
ಕೂಡ ನಾನು ಯೂಸ್ ಇಲ್ಲ, ಸುಮ್ಮನೆ ದುಡ್ದಾಗ್ತಿದ್ದೀನಿ, ಇಷ್ಟು ವರ್ಷ ಸಾಕಿದ್ದೀನಿ, ಮುಂದೆ ಏನು ಮಾಡೋದು, ಅವನಿಗಂತೂ ನಾನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ಸ್ಲೋಪ್ ಆಯ್ತು ಕಿಶು ನಾವು ತಗೊಳ್ಳೋಣ ಕಣೋ, ನಾವು ಬಾಳೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಆಯಿತು ಮಮ್ಮಿ ಹಂಗೆ ಮಾಡೋಣ, ಏನು ಮಾಡೋದು, ಇನ್ನು ಮತ್ತೇನು ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಂತೇಳಿ ಅವನು ಒಪ್ಕೊಂಡು ಆಯಿತು ಅಂತ. ಆಮೇಲೆ ನಮ್ಮ ದೊಡ್ಡಮ್ಮವರು ಚರ್ಚಿಗೆ ಬರ್ತಾಯಿದ್ದೆ 19 ವರ್ಷದಿಂದ ಅವ್ರ ಮಗಳು ಮದುವೆ ಇತ್ತು. ಆವಾಗ ಏನಾಯಿತು, ಮದುವೆಗೆ ಇನ್ವಿಟೇಷನ್ ಕೊಟ್ಟಿದ್ರು, ಇಲ್ಲಿ ಚರ್ಚಿಗೆ ಬಂದಿದ್ದೆ ಅವತ್ತು, ಇದೇ ಚರ್ಚಿಗೆ ಬಂದಿದ್ದೆ, ಮದುವೆಗೆ ಬಂದಿದ್ದೆ. ಆಗ ಪಾಸ್ಟ್ರಪ್ಪ ಬಂದು ಒಂದು ಮೆಸೇಜ್ ಕೊಟ್ಟರು. ಈಗ ಒಂದು ಎಲ್ಲ ಕುಟುಂಬದಲ್ಲಿ ಏನಾಗುತ್ತೆ, ಈಗ ಒಂದು ಹೆಂಡತಿ ಸ್ವಲ್ಪ ಕೆಲಸ ಬಿಟ್ಟು ಹೋದ್ಲು ಅಂದರೆ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಯಿತು, ಮನೇಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಹೋಗಿದ್ದೆ, ಯಾಕೆ ಲೇಟು, ನಾವು ನಿಜ ಹೇಳಿದ್ರು ನಂಬೋ ಕಂಡೀಷನ್ ಇದಿರಲ್ಲ. ಆ ಸಂಜೆ ಹೊತ್ತು ನಾವು ಅಲ್ಲಿಂದ ಬಂದಿರ್ತೀವಿ, ಒಂಥರ ಅವ್ರಿಗೂ ಹಿಂಸೆ ನನಗೂ ಹಿಂಸೆ. ನಾವೆಲ್ಲರೂ ಹೊರಗಡೆ ಹೋದರೆ ಅಲ್ಲಿರೋ ಜನಗಳೇನಂತಾರೆ, ಎಲ್ಲಿ ಹೋಗ್ತಾರೆ ಯಾರಿಗೆ ಗೊತ್ತಾ, ಆ ರೀತಿ ಒಂಥರ ಮಾತು ಹೇಳ್ಕೊಡೋದು, ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅದಾದಮೇಲೆ ಮತ್ತೆ ಏನಾಯಿತು, ಸರಿ ಅದು ಅವ್ರು ಮೆಸೇಜ್ ಕೊಟ್ಟರು, ಹೆಂಗಸರು ಹೋದಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ. ಹೌದು, ಗಂಡಸರು ಮನೆಯಿಂದ ಹೊರಗಡೆ ಹೋದಾಗ ಮತ್ತೆ ಬರುವಾಗ ಪ್ರಾಬ್ಲಮ್ ಇರುತ್ತೆ. ಈ ಪ್ರಾಬ್ಲಮ್ ಎಲ್ಲ ಯಾವ ರೀತಿ ಆಗುತ್ತೆ, ಅದೆಲ್ಲ ಯೇಸು ಸ್ವಾಮಿ ಮನೇಲಿದ್ರೆ ಯಾವುದು ಏನೂ ಆಗಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ರು. ಅದು 29ನೇ ತಾರೀಕು ಮದುವೆ ಆದರು. ಒಂದು 10 ದಿನ ಯೋಚನೆ ಮಾಡಿದ್ರು, ಇದು ಎಲ್ಲರ ಫ್ಯಾಮಿಲಿಯಲ್ಲಿ ಇದೆ ಅಲ್ವಾ, ನಮ್ಮ ಫ್ಯಾಮಿಲಿಯಲ್ಲಿ ಇದೆ, ಸರಿ ಓಕೆ. ನಾನು ಆಮೇಲೆ ಆಯಿತು ಅಂತ ಸುಮ್ಮನೆ ಅದೇ ಯೋಚನೆ ಮಾಡ್ತಾನೆ ಇದೆ. ಒಂದು 10 ದಿನದ ಯೋಚನೆ ಮಾಡಿದೆ. ಅಲ್ಲಿ ನಮ್ಮ ಮನೆ ಹತ್ರ ಸುಜಾತಕ್ಕ ಅಂತಿದ್ರು, ಈ ಸಭೆಗೆ ಬರ್ತಾರೆ, ಅವ್ರ ಹತ್ರ ಹೇಳ್ದೆ, ಅಕ್ಕ ಹಿಂಗೆಲ್ಲ ಹೇಳಿದ್ರಲ್ಲ ನಿಜ ಚೆನ್ನಾಗಾಗುತ್ತಾ, ಯಾಕಂದರೆ ನಾವು ಗಂಡ ಹೆಂಡತಿ ಚೆನ್ನಾಗಾಗಲಿ ಅಂತ ಪರಿಹಾರ ತುಂಬ 50,000 ಮೇಲೆ ಅದಕ್ಕೆ ಖರ್ಚು ಮಾಡಿದ್ದೀವಿ. ಇವ್ರು ಬೈಯೋರು, ಏನೇ ದುಡ್ಡು ಹಿಂಗೆ ಎತ್ತಾಕ್ತೀಯ ನೀನು ಪೂಜೆಗೆ, ಅದಕ್ಕೆ ಇದಕ್ಕೆ ಹಿಂಗೆ ಆಗ್ತಿಯಲ್ಲ. ಇಲ್ಲ ರೀ, ನಾವು ಗಂಡ ಹೆಂಡತಿ ಚೆನ್ನಾಗಿದ್ರೆ ಇದು ಒಂದು ಕುಟುಂಬ ಚೆನ್ನಾಗಾಗುತ್ತೆ ಅಂತ ಎಷ್ಟು ಕಡೆ ಹೋಗ್ಬೇಕು, ಎಲ್ಲ ಕಡೆ ಹೋಗಿ ಬಂದಿದ್ವಿ. ಇವನ್ ಜಾತಕ ಸರಿ ಇಲ್ಲ, ನಮ್ಮಿಬ್ರು ಜಾತಕ ಸರಿ ಇಲ್ಲ, ಅದಕ್ಕೆ ಏನು ಮಾಡೋದು, ಈಗ ಬೇರೆ ಆಗ್ಬಿಡ್ಬೇಕು, ಜಾತಕ ಸರಿ ಇಲ್ಲ ನಿಮ್ದು, ಜಾತಕ ಒಂದು ಹೊಂದಾಣಿಕೆನೇ ಇಲ್ಲ, ನೀನು ಬೇರೆ ಮದುವೆ ಮಾಡ್ಕೊಂತ ಇವ್ರಿಗೂ ಹೇಳಾಯ್ತು. ನನಗೆ ಪಾಪು ಇದೆ, ನಾನು ಬೇರೆ ಮದುವೆ ಆದರೆ ಅವ್ನ ಲೈಫು ಸ್ಪಾಯ್ಲ್ ಆಗೋದು. ಸೊ ಮಗಂಗಾಗಿ ಹಂಗೆ 15 ವರ್ಷ ಬಂದೆ, ಅದೇ ಈ ಪರಿಹಾರ ಏನೂ ಮಾಡಿಲ್ಲ ಅಂತ. ಆಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಕೇಳಿದೆ, ಅಮ್ಮ ನಾನು ಇಷ್ಟೆಲ್ಲ ಪರಿಹಾರ ಮಾಡಿದೆ, ನನಗೆ ಏನೂ ಇದಾಗಿಲ್ಲ, ಸೊ ನಾನು ಚರ್ಚಿಗೆ ಹೋಗ್ತೀನಿ ಅಂತಂದರು. ಅಯ್ಯೋ ನಿನಗೆ ಒಳ್ಳೇದಾಗುತ್ತೆ ಅಂದರೆ ಧಾರಾಳವಾಗಿ ಹೋಗಂದ್ರಿ. ಅದಕ್ಕಿಂತ 2 ವರ್ಷ ಮುಂಚೆ ಇವ್ರಿಗೆ ಕೇಳಿದ್ದೆ, ನಾನು ಚರ್ಚಿಗೆ ಹೋಗ್ತೀನಿ ಅಂತ, ನೀನು ಎಲ್ಲಾದರೂ ಹೋಗು, ನನಗೆ ಮಾತ್ರ ನೀನು ಕರಿಬೇಡ ಅಂತ ಅವ್ರು ಅಂದಿದ್ರು. ಸೊ ನಾನು ಇವರೇ ಬರ್ದಿದ್ದು ನಾನು ಯಾಕೆ ಹೋಗಬೇಕು ಅಂತೇಳಿ ನಾನು ಸುಮ್ಮನಾದೆ. ಸೊ ಈ ಮದುವೆಗೆ ಬಂದಾದ್ಮೇಲೆ 10 ದಿನ ಯೋಚನೆ ಮಾಡಿದೆ. ಸುಜಾತಕ್ಕ ಅವರು ಅಂದರು, ಇಲ್ಲ ದೇವ್ರು ಇರೋ ಕಡೆ ಏನೂ ಇಲ್ಲ, ಚೆನ್ನಾಗಿರುತ್ತೆ ಅಂತ ಅವರು ಅಂದರು. ಸೊ ಸರಸ್ವತಿ ಅಂತ ನಮಗೆ ಸ್ಪೋಕನ್ ಇಂಗ್ಲೀಷ್ ಮಾಡ್ತಿದ್ದೆ ನಾನು. ಸೊ ಅಲ್ಲಿ ಬಂದರು, ಅವ್ರು ಸ್ಪೋಕನ್ ಇಂಗ್ಲೀಷಕ್ಕಂತೂ ಕಲಿಯೋಕ್ಕೆ ಬಂದಿಲ್ಲ ಅನ್ಸುತ್ತೆ, ಯಾಕಂದ್ರೆ ಸುವಾರ್ತೆ ಸಾರಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಮತ್ತು ನಾನು ಅವ್ರದ್ದು ಮುಗೀತು ಸ್ಪೋಕನ್ ಇಂಗ್ಲೀಷು. ಆವಾಗ ನಾನು ಹೇಳಿದೆ, ಈಗ ಯೇಸು ಸ್ವಾಮಿ ಹತ್ರ ನೀವು ಕಂಡ್ಕೊಂಡು ಹಾಗೆ ಅಂದರೆ ಅವರು ಸಾಕ್ಷಿಯಲ್ಲೇ ಹೇಳಿದ್ರು ನನಗೆ. ಕೇಳಿದ್ರೆ ನಾನು ಹೇಳಿದೆ, ಅದಕ್ಕೆ ಅವರಂದರು, ನಿಮ್ಮಲ್ಲೂ ಪ್ರಾಬ್ಲಮ್ ಇಲ್ಲ, ಅಣ್ಣನಲ್ಲೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಮಧ್ಯೆ ಇರೋ ದುರಾತ್ಮ ಮಾಡ್ತಾ ಇರೋದು ಇಲ್ಲ, ಯೇಸು ಸ್ವಾಮಿ ಬಳಿ ಬಂದರೆ ನಿಮ್ಗೆ ಚೆನ್ನಾಗಾಗುತ್ತೆ ಅಂತೇಳಿ ಅವರು ಸುವಾರ್ತೆ ಸಾರಿದ್ರು. ಸೊ ನಾವು ಹೇಳಿದ್ರು ಸಡನ್ನಾಗಿ ಹೆಂಗೆ ಹೋಗೋಕ್ಕಾಗುತ್ತೆ ಚರ್ಚಿಗೆ ಅಂತೇಳಿ. ಒಂದಿನ November 4th ಅವತ್ತು ಸುಜಾತಕ್ಕೆ ಹಂಗೆಂಗೂ ಕರ್ಕೊಂಡು ಬಂದರು. ಆಯಿತು ಬಾ ಅಂತ. ನಮ್ಮಮ್ಮ ಫಸ್ಟ್ ಕರ್ಕೊಂಡು ಹೋಗಿ ಅವಳಿಗೊಂದು ಪರಿಹಾರ ಆದರೆ ಸಾಕು ಅಂತ ಅವರು ಅಂದರು. ಅಮ್ಮ ಅಂದರು, ಅಮ್ಮ ಹೇಳಿದ್ರು ಆ ರೀತಿ, ನೀನು ಕರ್ಕೊಂಡು ಅವಳಿಗೆ ಆದ ಸಮಸ್ಯೆ ಬಿಡುಗಡೆ ಆಗುತ್ತೆ ಅಂತೇಳಿ ಅವರು ಅಂದರು. ಸೊ ನಾನು ಬಂದೆ, ಪಾಸ್ಟಪ್ಪನ ಹತ್ರ ಇದು ಬರೆದ್ಬಿಟ್ಟೆ ಫುಲ್ ಲಿಸ್ಟೆಲ್ಲ. ಅವರು ಹೇಳಿದ್ರು, ಅಪ್ಪಂಗೆ ಪಾಸ್ಟಪ್ಪನ ಹತ್ರ ಹೇಳಿದೆ, ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಹೇಳಿದ್ರೆ ರೇಂಜ್ ಅಷ್ಟು, ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಗಂಡತಿ ನಾವು ಶಾಶ್ವತವಾಗಿ ಒಳ್ಳೆ ಚೆನ್ನಾಗಿ ಬಾಳಿಲ್ಲ, ನಮಗೆ ಸ್ಥಿರವಾದ ಲೈಫ್ ಬೇಕು, ನಾನು ಗಂಡ ಸಾಯೋ ತನಕ ಬೇರೆ ಆಗಬಾರ್ದು, ನಾವು ಚೆನ್ನಾಗಿರಬೇಕು, ನನಗೆ ಅದು ಬೇಕು. ನೆಕ್ಸ್ಟು ಎಷ್ಟೋ ಮರ್ಯಾದೆ ಕೆಟ್ಟೋಗಿದೆ, ಅದೆಲ್ಲ ನಮಗೆ ಬೇಕು, ಮತ್ತು ನಾವು ಸಾಯೋ ತನಕ ಆದರ್ಶ ದಂಪತಿಗಳಾಗಿ ನಾವು ಬಾಳಬೇಕು. 2ನೇದು 3ನೇದು, ಈ ಸಾಲ ಇಷ್ಟೆಲ್ಲ ಸಮಸ್ಯೆಗಳಿದೆ, ಇದರಿಂದ ನಂಗೆ ಬಿಡುಗಡೆ ಬೇಕು. 4 ದಿನ ನಮ್ಮ ಮಗನ ಫ್ಯೂಚರ್ ಚೆನ್ನಾಗಿರಬೇಕು. ಇಷ್ಟೆಲ್ಲ ಆಗುತ್ತಂದರೆ ಪಾಸ್ಟ್ರಪ್ಪ ಒಂದೇ ಅಂದರು, ಏನೂ ಇಲ್ಲ, ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್ ಬಮ್ಮ, ಅದನ್ನು ಬಿಟ್ಟು ಸಂಡೇ ಆರಾಧನೆಗೆ ಬಾ, ನೀನು ಪರಿಹಾರ ಆಗುತ್ತೆ, ನೀನೇ ಪ್ರೇಯರ್ ಮಾಡಬೇಕು, ನಿನ್ನೇ ದೇವರು ಪ್ರೇಯರ್ ಮಾಡಿ ನಿನಗೆ ಕೊಡ್ತಾರೆ ಅಂದರು. ಸೊ ನಾನೇನು ಮಾಡಿದೆ, ಪ್ರೇಯರ್ ಬಂದೆ. ಶುಕ್ರವಾರ ಅಂತೂ ಬಿಡೋದಿಲ್ಲ, ಯಾವಾಗ ನನಗೆ ಶುಕ್ರವಾರದಲ್ಲಿ ಬಂದೆ 2 ತಿಂಗಳು ಬಂದೆ. ಉಪವಾಸ ಆಗಲಿ ಪ್ರೇಯರ್ ಆಗಲಿ ಆರಾಧನೆಗೆ ಬರ್ತಾಯಿದ್ದೆ, ಆಳ್ತಾಯಿದ್ದೆ, ನನ್ನ ಸಮಸ್ಯೆಲ್ಲೇ ಹೇಳ್ತಾಯಿದ್ದೆ, ತುಂಬ ಹತ್ಕೊಂಡು ಹೋದೆ. ಆಮೇಲೆ ಜನವರಿ ಬಂತಿದ್ದೆ, ಏನಿದು 2 ತಿಂಗಳು ಬಂದರೂ ನನ್ನ ಸಮಸ್ಯೆ ಪರಿಹಾರ ಆಗಿಲ್ಲಲ್ಲ ಅಂತ ಅಂದ್ಕೊಂಡು ನೋಡಿದ್ರೆ, ಜನವರಿ 1ನೇ ತಾರೀಕು ಗೊತ್ತಾಯಿತು, ದೇವರು ನನ್ನಲ್ಲಿರೋ ಕೆಟ್ಟದನ್ನ ಹಠಮಾರಿತನ, ಕೆಟ್ಟ ಸಿಟ್ಟು, ನನ್ನಲ್ಲಿ ಏನೆಲ್ಲ ಕೆಟ್ಟದಿದೆ, ಯಾವ ರೀತಿ ಫಿಲ್ಟ್ರ್ ಆಗಿ ನೀರು ಶುದ್ಧ ನೀರು ಬಂತು, ಆ ರೀತಿ ನನ್ನ ದೇವರು ನನಗೆ ಮಾರ್ಪಡಿಸಿದ್ರು ಜನವರಿ 1ನೇ ತಾರೀಕು. ವಾಕ್ಯ ಏನಾದ್ರು ಕೇಳಿದ್ರಾ ನೀವು? ವಾಕ್ಯ ಅದೇ ಒಂದೊಂದು ವಾಕ್ಯ ಒಂದೊಂದು ಶುಕ್ರವಾರದಲ್ಲಿ ವಾಕ್ಯ ಕೊಡ್ತಾರೆ. ಒಂದೊಂದು ವಾಕ್ಯನ ಅವ್ರು ಬಂದು ಫಸ್ಟ್ ಕ್ಲಾಸಲ್ಲಿ ಪ್ರೀತಿಸೋ ಮನೋಭಾವ ಇರಬೇಕು, ತಗ್ಗಿಸ್ಕೊಳ್ಬೇಕು, 3ನೇದು ಮೋಸ ಮಾಡಬಾರ್ದು, ಈ 3ನ್ನ ನಾವು ಅಳವಡಿಸ್ಕೋಬೇಕಂತ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ರು. ಬೈಬಲ್ ಸ್ಟಡಿನೇ ಮಾಡ್ತಾರೆ ಫ್ರೈಡೇ. ಸೊ ಅದರಲ್ಲಿ ಅದು ಹೇಳಿದ್ರು. ಆವಾಗಿಂದ ನಾನು ಸುಳ್ಳು ಹೇಳೋಕ್ಕೆ ಇದು ಮಾಡಿಲ್ಲ,
ಸುಳ್ಳು ಹೇಳೋದಿಲ್ಲ ನಾನು, ಈಗ ಏನೂ ಸುಳ್ಳು ಹೇಳಿ ಏಕೆ ನಿಜ ಹೇಳಿಬಿಟ್ರೆ ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದರಲ್ಲಿ ಬರೋದು ದೇವ್ರು ನೋಡ್ಕೊಳ್ತಾನೆ, ನಿಜವಾಗಿರೋಣ ನಿಜ ಬಾಳೋಣ ಅಂತ ಅವಾಗಿಂದ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ರೂಢಿ ಮಾಡಿದೆ. ಸೊ ನನ್ನಲ್ಲೇ ಚೇಂಜಸ್ ಆಯಿತು. ಸಣ್ಣ ಸಣ್ಣ ಕ್ರಿಯೆಗಳನ್ನ ದೇವ್ರು ಬೇಡ್ಕೊಂಡಾಗಲ್ಲ, ಸಣ್ಣ ಸಣ್ಣ ಕ್ರಿಯೆ ಎಲ್ಲ ಏನು ಬೇಕು ನಾನು ಕೇಳ್ಕೊಂಡು ಅದೆಲ್ಲ ನಡೀತಾ ಬಂತು. ಸೊ 2 ತಿಂಗಳಲ್ಲಿ ಏನೋ ಈಗ ನಮ್ಮ ಅಂದೆ 1ನೇ ತಾರೀಕು ಆಯಿತು, ಮೆಸೇಜ್ ಕೊಟ್ಟರು ಅವತ್ತಿನ ದಿನ. ಯಾರೆಲ್ಲ ವೈರಿಗಳಿದ್ದಾರೆ ಅವರಿಗೆ ತಪ್ಪಾಯ್ತಾ ಕೇಳ್ಕೊಟ್ಟು ಕ್ಷಮಾಪಣೆ ಕೇಳಿ, ಈ ವರ್ಷದಿಂದ ನೀವೆಲ್ಲರೂ ಒಂದು ಎಲ್ಲರೂ ಕ್ಷಮಾಪಣೆ ಕೇಳಿಬಿಟ್ಟು ನೀವೆಲ್ಲ ಮಾತಾಡಿ ವೈರತ್ವನ ದೂರ ಮಾಡಿ ಅಂದರು. ಸೊ ನಮ್ಮ ಯಜಮಾನ್ರಿಗೆ ಫಸ್ಟ್ ನಾನು ಫೋನ್ ಮಾಡಿದೆ, ರೀ ಇಷ್ಟು ವರ್ಷ ನಾನು 15 ವರ್ಷ ಏನು ಮಾಡಿದ್ದೀನೋ ಅದೆಲ್ಲ ನನ್ನಿಂದನೇ ಆಗಿರೋದು, ದಯವಿಟ್ಟು ನನಗೆ ಕ್ಷಮಿಸಿ. ಇನ್ಮೇಲೆ ಮೀನಾಲಿಂದ ನಿಮ್ಮ ಕುಟುಂಬ ಹಾಳಾಗೋಯ್ತು ಅನ್ನೋದು ಮತ್ತೆ ಬರಲ್ಲ, ಇನ್ನು ಆ ಹೋದ ವರ್ಷದಿಂದ ಮುಗೀತು. ಇವ್ರು ನಂಬಿಲ್ಲ, ನಾನು ನಂಬಲ್ಲಪ್ಪ, ನಾನು 15 ವರ್ಷ ನೋಡಿ ನಂಗೆ ಸಾಕಾಗಿದೆ, ನಾನಂತೂ ನಿನ್ನ ಹೆಸರೇ ನಿನ್ನ ಮಾತೇ ನಾನು ಕೇಳಲ್ಲ, ನನಗೆ ಇಷ್ಟ ಇಲ್ಲ ಅಂದರು. ಸೊ ಅವಂಗೂ ಹಿಂಗೂ ಮಾತಾಡಿ ಮಾರ್ಚ್ ತನಕ ನಾನು ಬಂದೆ. ಮಾರ್ಚ್ ಆದಮೇಲೆ ಆಯಿತು ಅಂತ ಇವರು ಒಪ್ಕೊಂಡ್ರು. ಅಲ್ಲೂ ಹೋದೆ, ನಮ್ಮ ಅತ್ತೆ ಹತ್ರ ತಪ್ಪಾಯಿತು ಅಂತ, ನಾನೇನು ಗೊತ್ತಿಲ್ಲದೆ ಮಾಡಿಬಿಟ್ಟೆ, ನನ್ನ ತಪ್ಪಾಯ್ತು, ಇಷ್ಟು ವರ್ಷ ನಾನು ಏನೇನೆಲ್ಲ ತಪ್ಪು ಮಾಡಿದ್ನೋ ದಯವಿಟ್ಟು ನನಗೆ ಕ್ಷಮಿಸಿ ಅಂತೇಳಿ ಅವ್ರ ಹತ್ರ ಹೋಗಿ ಹೇಳಿದೆ. ಸೊ ಅವ್ರು ಇದ್ಬಿಟ್ಟು ಆಯ್ತಮ್ಮ ಹೋಗಲಿ ಬಿಡಿ, ನೀವು ಚೆನ್ನಾಗಿರುತ್ತೆ ಸಾಕು, ನಾನು ಯಾಕೆ ನಿನ್ನ ದುಡಿತಿದ್ದೀನಿ, ನೀವೆಲ್ಲ ಚೆನ್ನಾಗಿರೋದೆ ತಾನೇ, ನಿಮ್ಮ ಅಪ್ಪ ಅಮ್ಮನೂ ಕಷ್ಟಪಡೋದು ಅದಕ್ಕೆ, ನಾವು ಕಷ್ಟಪಡೋದಕ್ಕೆ, ನೀವು ನಿಮ್ಮದಾಗಿದ್ದರೆ ನಾವಿಬ್ಬರು ಚೆನ್ನಾಗಿರ್ತೀವಿ ಅಂತ ಅವ್ರು ಅಂದರು. ಸೊ ನಾನು ಬಂದೆ. ಆಮೇಲೆ ನಮ್ಮ ಯಜಮಾನ್ರಿಗೂ ನಂಬಿಕೆ ಬಂದೇ ಇಲ್ಲ. ಸೊ ಅಲ್ಲಿ ಹೋದ್ಮೇಲೆ ನನ್ನ ಒಂದು ಸ್ವಭಾವ ನೋಡಿ ಅವರು ಇವ್ರು ಸುಳ್ಳು ಹೇಳಿಲ್ಲ, ಇವಳು ನಿಜವಾಗಿಯೂ ದೇವರಲ್ಲಿದ್ದಾಳೆ ಅಂತೇಳಿ ದೇವ್ರನ್ನ ದೇವ್ರ ಬಂದು ಮಹಿಮೆ ಪಡಿಸಿದ್ಮೇಲೆ ಇವರು ಶುರು ಮಾಡಿದ್ರು ನಂಬಕ್ಕೆ. ಆಮೇಲೆ ಒಂದಲ್ಲ ಒಂದು ನಮ್ಮ ಅದೇ ಆಪ್ಟಿಕಲ್ಗೆ ನಾವು 1.5 ಲಕ್ಷ ಕಟ್ಟು ಅದೆಲ್ಲ ಖರ್ಚು ಮಾಡಿದ್ವಿ ಡೆಕೋರೇಷನ್. ಆವಾಗ ದೇವ್ರು ಗೊತ್ತಿಲ್ಲದಿರುವಾಗ ಏನಾಯಿತು, ಅದನ್ನು ಹೋಗಿ ಸೇಲ್ ಮಾಡ್ಲಿಕ್ಕೆ ಹೋದೆ. 8,000 ಕೇಳ್ಕೊಂಡು 1.5 ಲಕ್ಷದಲ್ಲಿ 8,000 ಹೇಳಿ ತಂದು ಮನೇಲೆಲ್ಲ ತಾರ್ಪಲ್ ಹಾಕಿ ಮುಚ್ಚಿಟ್ಟಿದ್ವಿ. ಆಮೇಲೆ ಏನಾಯಿತು, ದೇವ್ರ ಕೃಪೆಯಿಂದ ಫ್ರೇಮ್ಸು ಅದೆಲ್ಲ ಸೇರಿ ಮತ್ತು ಮೆಟೀರಿಯಲ್ ಎಲ್ಲ ಸೇರಿ ಏನಾಯಿತು 80,000ಕ್ಕೆ ಜನವರಿ ತಿಂಗಳಲ್ಲಿ ಹೋಯಿತು. ಸ್ಪೋಕನ್ ಇಂಗ್ಲೀಷಿಂದ 20,000 ಸಂಪಾದನೆ ಮಾಡಿದ್ದು. 1 ಲಕ್ಷ ಸಾಲ ಆ ತಿಂಗಳಲ್ಲಿ ದೇವರು ಯಾವಾಗ ನೆಕ್ ಪೊಸಿಷನಲ್ಲಿದ್ದೆ ಅವಾಗ. ಸೊ ಆ ತಕ್ಕ ಸಾಲನ ದೇವರು ಆ ಟೈಮಲ್ಲಿ ಸೇರಿಸಿದ್ರು. ಆಮೇಲೆ ಬಂದಾದಮೇಲೆ ನಮ್ಮ ದೇವ್ರ ಬಗ್ಗೆ ನಮ್ಮ ಯಜಮಾನ್ರು ತಿಳ್ಕೊಂಡು, ನೀನು ಹೋಗು, ನನ್ನನ್ನು ಮಾತ್ರ ನೀನು ಕರಿಬೇಡ, ನೀನು ಹೋಗು ಅಂದ್ರೆ. ಪ್ರೇಯರ್ ಮಾಡೋಗ್ರಲ್ಲಿ ಅಪ್ಪ ನಾನೊಬ್ಬಳೇ ಪ್ರೇಯರ್ ಮಾಡ್ತಿದ್ದೀನಿ, ಅಪ್ಪ ನಿನಗೆ ಒಂದು ಆತ್ಮನ ನರಕ ನೀನು ಹೇಳಿದ್ಯಾ, ಒಬ್ಬರ ರಕ್ಷಣೆ ಅಂದರೆ ಕುಟುಂಬ ಸಮೇತವಾಗಿ ರಕ್ಷಣೆ ಹೊಂದುತ್ತೀಯಾ ಅಂಥೇಳಿ ಒಂದೊಂದು ದಿನನೂ ಪ್ರೇಯರ್ ಮಾಡಿ ಅದು ನಂಗೆ ಪ್ರೇಯರ್ಗೆಲ್ಲ ಏನೂ ಅಡಚಣೆ ಮಾಡಿಲ್ಲ. ನೀನು ಹೋಗ್ತೀಯಾ ಕಳಿಸ್ತಿದ್ರು, ನೀನು ಹೋಗೋ ಧಾರಾಳವಾಗಿ, ಅದೆಲ್ಲ ನಾನು ಏನು ಮಾಡ, ಆದರೆ ನಾವು ಮಾಡೋದು ಮಾತ್ರ ನೀನು ಬೇಡ ಅಂತ ಹೇಳಬಾರ್ದು, ನೀನು ಪ್ರೇಯರ್ ಮಾಡಿ ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ತೀವಿ ಅಂತ. ಸರಿಯಪ್ಪ ಆಯಿತು ಅಂತೇಳಿ ಸುಮ್ಮನಾದೆ. ಅದೇ ರೀತಿ ಇವ್ರು ನನಗೆ ಚರ್ಚಿಗೆ ಹೋಗಬೇಡ, ಅಲ್ಲಿ ಹೋಗಬೇಡ, ಪ್ರೇಯರ್ ಮಾಡಬೇಡ ಆ ಥರ ಏನೂ ಇದುವರೆಗೂ ಹೇಳಿಲ್ಲ. ಸೊ ಆಮೇಲೆ ಏನು ಮಾಡಿದ್ರು, ಒಂದಿನ ಪ್ರೇಯರ್ ಮಾಡ್ತಾಯಿದ್ದೆ, ನಾನು ಮಾಡಿದ ತಪ್ಪಿಂದ ಅವ್ರು ಸಿಟ್ಟಾಗಿ ಸರ್ರಿ ಹೊಡೆದ್ಬಿಟ್ರು. ನಾನು ಏನೂ ಅಂದಿಲ್ಲ, ನಮ್ಮ ಅಪ್ಪ ಅಮ್ಮ ಇಲ್ಲ, ಯಾಕಂದರೆ ಅವ್ರ ಮಾತು ಮೀರಿನೇ ನಾನು ಬಂದಿದ್ದೀನಿ. ಸೊ ಏನಾಯಿತು, ಬೇಡ ನಾನೇನು ಅಪ್ಪ ಎಸಪ್ಪ ನನಗೆ ನೀನೇ ಇರೋದು ಎಸಪ್ಪ, ಅವ್ರು ಹಿಂಗೆ ಹೊಡೆದ್ರೆ ಸರಿ ಎಸಪ್ಪ ಅದನ್ನು ಬಿಟ್ಟು ಏನೂ ಅಂದಿಲ್ಲ. ಮಾರನೇ ದಿನ ನೋಡಿದ್ರೆ 1 ವಾರದಲ್ಲಿ ಅವರು ಬಂದು ಬೈಬಲಲ್ಲೇ ಹೊಡೆದಿದ್ರು, ಬೈಬಲಲ್ಲೇ ಕಿತ್ತಾಕಿದ್ರು. ಅವಾಗ ಅದು ಮತ್ತೆ ಅವರು ಅದೇ ಕೈಯಲ್ಲಿ ಅವ್ರು ಬೈಬಲ್ ಇಟ್ಕೊಂಡು ಚರ್ಚಿಗೆ ಬರೋಂಗು ದೇವ್ರ ಕೃಪೆ ಮಾಡಿದ್ರು. ಆಮೇಲೆ ಅದಾದಮೇಲೆ 2ನೇ ಸತಿ ಒಂದು ಚೀಟಿ ಹಾಕಿದ್ರು, 2ನೇ ಸಲ ಒಂದು ತೀರಾಯಿತು. 3ನೇ ಸತಿ ಅತ್ತೆ ಏನು ಮಾಡಿದರು, ಅದೇ ನಾವಿಬ್ಬರು ಚರ್ಚಿಗೆ ಬರೋಕ್ಕೆ ಶುರು ಮಾಡಿದಾದ್ಮೇಲೆ ಆಮೇಲೆ ಅತ್ತೆಗೂ ನಾವು ದಿನ ಆರಾಧನೆ ಮಾಡೋದ್ರಿಂದ ಎಲ್ಲ ಆಗಿ ಅತ್ತೆನೂ ದೇವರಲ್ಲಿ ನಂಬಿಕೆ ಶುರುವಾಯಿತು ಅತ್ತೆಗೂ. ಆಮೇಲೆ ಅದೇ ಇನ್ನೊಂದು ಸಲ ಅತ್ತೆ ಮನೆ ಲೋನ್ ಮಾಡಿ ಎಲ್ಲ ದೇವ್ರ ಮುಖಾಂತರನೇ ಆಯ್ತು. ಈಗ ನಾನು ಅದೇ ರೀತಿಯಲ್ಲಿ ಇದ್ದಿದ್ರೆ ಈ ಕಾರ್ಯ ಎಲ್ಲ ಆಗ್ತಿರ್ಲಿಲ್ಲ. ಸೊ ದೇವ್ರು ಫುಲ್ಲು ನಾನು ಚೇಂಜ್ ಮಾಡಿ ದೇವ್ರು ಒಳ್ಳೆ ಕಾರ್ಯವನ್ನು ಹೇಳೋಕ್ಕೋದ್ರೆ ಒಂದೊಂದು ಒಳ್ಳೇದಾಗುವಾಗಲೂ ಒಂದೊಂದು ಸುವಾರ್ತೆ ಸಾರ್ತಾನೆ ಇದ್ದೆ ನಾನು. ಈ ಥರ ದೇವ್ರು ಮಾಡ್ತಾಯಿದ್ದಾರೆ, ದೇವ್ರು ಮಾಡ್ತಿದ್ದಾರೆ. ಈಗ ದೇವರದೇ, ನಾನು ಈಗ ಬಂದೆ, ನನ್ನ ಗಂಡನ ಜೊತೆ ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀವಿ. ಎಷ್ಟೋ ವರ್ಷದಿಂದ ನಾವು ಈ ಸಂತೋಷ ಸಮಾಧಾನ ಇರಲಿಲ್ಲ ಕುಟುಂಬದಲ್ಲಿ, ಈಗಂತೂ ಸಮಾಧಾನ ಕುಟುಂಬ ಅಪ್ಪ ತುಂಬ ಚೆನ್ನಾಗಿದೆ ಕುಟುಂಬದಲ್ಲಿ. ಎಷ್ಟು ಸಮಯದಿಂದ ಸಂತೋಷ ಬಂದು ನಮಗೆ ಒಂದು ಮಾರ್ಚ್ ಬಂದರೆ 1 ವರ್ಷದಿಂದ ತುಂಬ ಸಮಾಧಾನ. ನಾನು ದೇವರಲ್ಲಿ 15 ವರ್ಷ ಸಮಾಧಾನನೇ ಇರಲಿಲ್ಲ. ನನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ನನಗಾಗಲ್ಲ, ನಮ್ಮ ಮನೇಲಿ ಜಗಳ, ಅವ್ರ ಕಿಶು ಕಂಡ್ರೆ ಒಂಥರ ಅವನಿಗೆ ನಮ್ಮನ್ನು ನೋಡಿ ನಮ್ಮ ಮೇಲೆ ಪ್ರೀತಿನೇ ಹೋಗಿತ್ತು ಅವನಿಗೆ. 15 ವರ್ಷ ನೀವು ನಿಮ್ಗೆ ಏನ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದೀರಿ, ಎಲ್ಲೆಲ್ಲಿ ಸುತ್ತಲಿಕ್ಕೆ ನಿಮ್ಮ ಕುಟುಂಬದ ಸಮಾಜ ಎಲ್ಲ ಮಾಡಿದ್ದೀರಿ, ಆದ್ರೆ ಅಲ್ಲಿ ಏನು ನಿಮಗೆ ಫಲಿತಾಂಶ ಬರಲಿಲ್ಲ, ಏನು ಬಂದಿಲ್ಲ. ಅಲ್ಲೇ ನೀವು ಯೇಸುಸ್ವಾಮಿ ನಾವು ಕಂಡುಕೊಂಡ್ರಿ, ಆ ದಿನದಿಂದ ನಿಮ್ಮ ಜೀವಿತ ಬದಲಾವಣೆ ಆಯ್ತು, ಫುಲ್ ಬದಲಾವಣೆ. ಮತ್ತೆ ದೇವ್ರ ಬದಲಾವಣೆ. ಆಮೇಲೆ 3ನೇ ಸತಿ ಅತ್ತೆ ಮನೆ ಪತ್ರ ಇಟ್ಟು ಇನ್ನೊಂದು ಲೋನ್ ಕ್ಲಿಯರ್ ಮಾಡಿದ್ರು. ಅದಾದ್ಮೇಲೆ ನಮಗೆ ಸಾಲದ ಸಮಸ್ಯೆ ಇಲ್ಲ. ಏನು ಕೆಲಸಕ್ಕೆಲ್ಲೂ ಹೋಗ್ತೀನಿ, ಅದು ಕೆಲಸಕ್ಕೆ ಹೋಗುವಾಗ ಹೋಗ್ತೀನಿ,
ಜಾಬ್ ಸಿಗಲಿ ಅಂತ. ಅಲ್ಲಿ ಹೋದರೆ ಏನಾಗುತ್ತೆ, ಅಯ್ಯೋ ಕೆಲ್ಸಕ್ಕೆ ಹೋದರೆ ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್ ಬರೋಕ್ಕಾಗಲ್ಲ, ಸಂಡೇ ಆರಾಧನೆಗೆ ಹೋಗೋಕ್ಕಾಗಲ್ಲ ಅಂತೇಳಿ ಅವ್ರ ಹತ್ರ ಏನು ಮಾಡಿ ಆಯಿತು ಬರ್ತೀನಿ ಅಂತ ಬರೋದು. ಬಂದ್ಬಿಟ್ಟಪ್ಪ ದೇವರೇ ನನಗೆ ಕೆಲ್ಸಕ್ಕೆ ಹೋದರೆ ನಾನು ನಿನ್ನಿಂದ ದೂರ ಆಗ್ತೀನಿ, ನನ್ನ ಕೆಲಸ ಏನು ಮಾಡಲಿ ನಂಗೆ ಗೊತ್ತಿಲ್ಲ ಅಂತೇಳಿ ನಂಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಫಾಸ್ಟಿಂಗ್ ಪ್ರೇಯರಲ್ಲಿ ಒಂದೊಂದನ್ನು ನಾನು ಕಳ್ತಿದ್ದೀನಿ, ಒಂದೊಂದು ಆ ಫಾಸ್ಟಿಂಗ್ ಪ್ರೇಯರಲ್ಲೇ ನಾನು ಗಳಿಸ್ಕೊಂಡಿರೋದು. ಏನು ಕೇಳಿದ್ದೀನೋ ಹಠದಿಂದಕ್ಕಿಂತ ನನ್ನ ದೇವರು ಒಂದೊಂದೆಲ್ಲ ಮಾತು ಹಾಡಿ ನನ್ನಲ್ಲಿ ಆಧ್ಯಾತ್ಮಿಕವಾಗಿ ನಂಗೆ ಬೆಳೆಯೋಕ್ಕೂ ಒಳ್ಳೆ ಒಂದು ಮಾರ್ಗದರ್ಶ ಆಗಿದೆ ಅಪ್ಪ. ತುಂಬ ಅಂದರೆ ನಮ್ಮ ಪಾಸ್ಟಪ್ಪ ಒಂದೊಂದಕ್ಕೂ ಪರ್ಸ್ನಲ್ ಆಗೂ ಅಷ್ಟೇ, ಆಧ್ಯಾತ್ಮಿಕವಾಗೂ ಅಷ್ಟೇ, ನಮ್ಮ ಕುಟುಂಬ ವಿಷಯದಲ್ಲೂ ಅಷ್ಟೇ ಒಳ್ಳೆ ಒಂದು ನನ್ನ ದೇವರಂತೂ ನೋಡಿಲ್ಲ, ಆದರೆ ಪಾಸ್ಟಪ್ಪನ ಮುಖಾಂತರ ನಮ್ಮ ಕುಟುಂಬ ಒಂದು ಒಳ್ಳೆಯ ಒಂದು ಮಾದರಿ ಆಗಿದೆ, ಚೆನ್ನಾಗಾಗಿದೆ, ತುಂಬ ಇದಾಗಿದೆ. ಈಗ ಅವ್ರ ಅಪ್ಪ ಮಗ ಎಲ್ಲ ನಮ್ಮ ಅತ್ತೆ ಕಿಶು ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಈಗ ನಮ್ಮ ಮಗ ನಮ್ಮ ಅಮ್ಮನ ಮನೆಗೆ ಹೋಗಲ್ಲ, ಇಲ್ಲೇ ಇರ್ತಾನೆ. ಅಲ್ಲಿ ಹೋಗು ಅಂದರೆ ಕೂಡ ಅಮ್ಮ ಬರ್ತೀನಿ ಮುಂದಿನ ವಾರ ಬರ್ತೀನಿ, ಈ ವಾರ ಬರ್ತೀನಿ, ಆ ಥರ ಮಾಡ್ತಾನೆ. ನಮ್ಮ ಮನೆಯಲ್ಲೇ ಅವನಿಗೆ ತುಂಬ ಖುಷಿಯಿಂದ ಇದ್ದಾರೆ. ಇಲ್ಲೇ ಚರ್ಚಿಗೆ ಬರೋದು ಅಷ್ಟೇ, ತುಂಬ ಸಂತೋಷವಾಗಿದ್ದೀವಿ. ಅದೇ ಹೇಳಬೇಕು ಅಂದರೆ ಒಂದೊಂದು ಕುಟುಂಬ ನನಗೆ ಸಿಕ್ಕುವಾಗ ನಾನು ಹೋಗ್ತಿರ್ತೀನಿ, ಹೇಳ್ತಾರೆ ದೇವ್ರು ಹೇಳ್ತಾರೆ ಅವ್ರೇನೋ ದುಃಖದಲ್ಲಿದ್ದಾರೆ, ನೀನು ಅವ್ರ ಹತ್ರ ಹೋಗಿ ಮಾತಾಡು ಅಂತ ಹೇಳ್ತಾರೆ. ಸೊ ನಾನು ಪಕ್ಕ ಹೋಗಿ ಕೂತಿರ್ತೀನಿ ಬಸ್ಸಲ್ಲಿ, ಹೇಳ್ತೀನಿ ಈ ಥರ ನಾವು ಇಷ್ಟೆಲ್ಲ ಕಷ್ಟದಲ್ಲಿದ್ವಿ, ಹಿಂಗೆಲ್ಲ ಇದ್ವಿ, ಆ ಥರ ತುಂಬ ಕುಟುಂಬಕ್ಕೆ ಸುವಾರ್ತೆ ಸಾರಿದ್ದೀನಿ. ಇಲ್ಲೂ ಬರ್ತಾ ಇದ್ದಾರೆ, ಅವರು ಸಂತೋಷವಾಗಿದ್ದಾರೆ. ಬಂದವರು ಇಲ್ಲಿ ಬಂದು ಹೋದ ತಕ್ಷಣ ಬಿಡುಗಡೆ ಆಗ್ತಾ ಇದೆ ಅವರಿಗೆ. ಇಲ್ಲಿ ಬಂದ ತಕ್ಷಣ ಬಂದು ಒಂದು ಪ್ರೇಯರಲ್ಲೇ ಅವರು ಬಿಡುಗಡೆ ಆಗ್ತಾರೆ. ನಾನು ಹೇಳೋದಿಷ್ಟೇ, ಉಪವಾಸ ಪ್ರೇಯರ್ಗೆ ಬನ್ನಿ. ನಂಗೆ ಪಾಸ್ಟಪ್ಪ ಏನಂದ್ರು ಅದೇ ಹೇಳೋದು, ನೀನು ಉಪವಾಸ ಪ್ರೇಯರಿಗೆ ಬಾ, ನಿಂದೆಲ್ಲ ಆಗುತ್ತೆ, ನೀನು ಪ್ರೇಯರ್ ಮಾಡು. ಅಪ್ಪಂಗೆ ಅವಾಗ ಶೋಧನೆಲ್ಲ ಬರ್ತಿತ್ತಲ್ಲ ಸ್ಟಾರ್ಟಿಂಗಲ್ಲಿ, ನಮ್ಮ ಅಮ್ಮನ ಮನೇಲೇ ಶುರು ಆಯಿತು ನನಗೆ. ಅಲ್ಲಿ ಏನಂತ, ನಿನ್ನ ಗಂಡ ಫೋನ್ ಮಾಡ್ತಾನಲ್ಲ, ನಿನ್ನ ಗಂಡನ ಮನೆಗೆ ಹೋಗು ಅಂತ ಹೇಳಿದ್ರು. ಅದಕ್ಕೆ ನಾನು ಯಾಕೆ ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗಲ್ಲ ಅಂತ ಅಲ್ಲಿ ಜೋರು ಮಾಡ್ತಿದ್ದೆ. ಅವರು ಅಪ್ಪ ಏನಂದ್ರೆ ಗೊತ್ತಾ, ನಾಯಿಗೆ ಹೆಂಗೆ ಹೊಡೆದಾಕ್ತಿ ಹಂಗೆ ಹೊಡೆದು ಕಳಿಸು ಮನೆ ಬಿಟ್ಟು ಅಂದರು. ಅವಾಗ ಅಪ್ಪಂಗೆ ಫೋನ್ ಮಾಡಿ, ಅಪ್ಪ ನಮ್ಮನ್ನ 10:30 ರಾತ್ರಿಗೆ ಮನೆ ಬಿಟ್ಟು ಹೋಗು ಅಂತ ಇದ್ದೆ. ಇಲ್ಲ ಮಗಳೇ, ನಿಂಗೆ ಶೋಧನೆ ಬರುತ್ತೆ, ನೀನು ದೇವರ ದೃಢಮಾಗೋದಕ್ಕೋಸ್ಕರ ಇದೆಲ್ಲ ಬರುತ್ತೆ, ನೀನು ಸಹಿಸ್ಕೊ, ಪ್ರೇಯರ್ ಮಾಡ್ತೀನಿ. ಪ್ರೇಯರ್ ಒಂದೊಂದಕ್ಕೂ ಒಂದೊಂದು ಶೋಧನೆ ಬಂದ ಮೇಲೆ ಒಂದೊಂದು ಅವಾಗ ಗೊತ್ತಾಯಿತು, ಒಂದು ಶೋಧನೆ ಬಂದರೆ ಒಂದು ಆಶೀರ್ವಾದ ಅಲ್ಲಿದೆ ಅಂತ. ಸೊ ಆ ಶೋಧನೆ ಬಂದಾಗ ಒಂದು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ, ಈಗ ಮಿತಿ ಮೀರಿದಾಗ ಅಪ್ಪಂಗೆ ಫೋನ್ ಮಾಡ್ತೀನಿ, ಅಪ್ಪ ಹಿಂಗಾಯ್ತು ಅಂತ. ಏನಿಲ್ಲ ಮಗಳು, ಪ್ರೇಯರ್ ಮಾಡು. ಆದರೆ ಇನ್ನೂ ಹೇಳಬೇಕು ತುಂಬ ಇದೆ, ಯಾಕಂದರೆ ದೇವ್ರ ಬಗ್ಗೆ ಹೇಳ್ತಾ ಹೋದರೆ ನಂಗೆ ತುಂಬ ಸಮಯ ಆಗಿದೆ. ಇವರಿಬ್ರಿಗೆ ಮಾತ್ರ ಸಮಯ ಹೇಳ್ತೀನಿ. ಖಂಡಿತ. ಈಗ ನೀವು 1 ವರ್ಷದಿಂದ 3 ತಿಂಗಳು. ನಿನ್ನ ಹೆಸರೇನಪ್ಪ? ಹರಿಕೃಷ್ಣ. ಏನು ಮಾಡ್ತಿದ್ದೆ ನೀನು? 9th ಓದ್ತಾ ಇದ್ದೆ. ಅಪ್ಪ ಅಮ್ಮನ ಇದೆಲ್ಲ ನೋಡಿದ್ಯಾ, ಗಲಾಟಲ್ಲಿ ಜಗಳೆಲ್ಲ ಮಾಡೋದು ಹೇಗೆ ಅನ್ನಿಸ್ತಿತ್ತು ನಿಮಗೆ? ಒಂಥರ ಇವರು ಎಲ್ಲಾದ್ರೂ ಫಂಕ್ಷನಿಗೆ ಹೋದರೆ ಅಲ್ಲಿ ಒಂದು ಸಂತೋಷ ಅಂತ ಇರಲಿಲ್ಲ. ಇವರಿಬ್ಬರು ಜಗಳ ಆಡ್ಕೊಂಬಂದವರು, ನಾವಲ್ಲಿ ಸುಮ್ಮನೆ ಒಂಟಿಯಾಗಿರೋನು ಅಲ್ಲಿ. ಆ ಥರ ಅಂದರೆ ಫಂಕ್ಷನಲ್ಲಿ ಅಲ್ಲಿ ಹೋದರೆ ಜಗಳ ಮಾಡ್ತಿದ್ವಿ. ಏನಂತ ಅದು ಏನಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಮುಂದೆ ಆಗ್ತಿರ್ಲಿಲ್ಲ, ಹೊರಗಡೆ ಹೋಗಿ ಆಗ್ತಿದ್ರು. ಆಮೇಲೆ ನಮ್ಮ ಡ್ಯಾಡಿ ಒಂದು ಕಡೆ ಹೋಗ್ಬಿಡೋದು, ನಮ್ಮ ಮಮ್ಮಿ ಒಂದು ಕಡೆ ಹೋಗ್ಬಿಡೋದು, ನಾನು ಅಂತೀನಿ. ಏನು ಅನ್ನಿಸ್ತಿತ್ತು? ತುಂಬ ಇದಾಗ್ತಿತ್ತು. ಹೆಂಗಂದ್ರೆ ಈ ಕಡೆ ಅಮ್ಮನೂ ಈ ಕಡೆ ಹೆಂಗಿದ್ರು, ಆಮೇಲೆ ಅಪ್ಪನೂ ಪ್ರೀತಿ ಇರಲಿಲ್ಲ, ಆಮೇಲೆ ಅಜ್ಜಿ ಹತ್ರನೂ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮನ ಮನೇಲೇ ಇದ್ದೆ ನಾನು. ಈಗ ಹೇಗೆ ಅನ್ನಿಸ್ತದೆ? ಈಗ ಎಷ್ಟು ಸಮಯದಿಂದ? 1 ವರ್ಷದಿಂದ. 1 ವರ್ಷದಿಂದ. ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ನಿನ್ನನ್ನು ಕೂಡ ಪ್ರೀತಿಯನ್ನು ನೋಡ್ತಾ ಇದ್ದಾರೆ. ಅಮ್ಮ ನೀವೇನು ಹೇಳ್ತೀರಾ? ಹೇಗಿದ್ದಾರೆ ಈಗ ನಿಮ್ಮ ಮಗ ಮತ್ತು ಸೊಸೆ? ಚೆನ್ನಾಗಿದ್ದಾರೆ. ನಿಮಗೆ ಸಂತೋಷ ಇದೆಯಾ? ಸಂತೋಷ ಇದ್ದಾರೆ. ಫಸ್ಟು ಎಷ್ಟೋ ಸಂಕಟ ಅನುಭವಿಸಿದ್ವಿ, ಈಗ ಪರವಾಗಿಲ್ಲ. ಆ ಕಾಲದಲ್ಲಿ ಗಂಡಲಕ್ಷ್ಮಿ ಸೈ ಈ ಕಾಲದಲ್ಲಿ ಹಿಂಗೆಲ್ಲ ನನ್ನ ಮಗನ ಹಿಂಗೆ ಆಯ್ತಲ್ಲ ಅಂತ ತುಂಬ ಸಂಕಟ ಇತ್ತು. ಹಂಗೂ ಅಡ್ಜಸ್ಟ್ ಮಾಡ್ಕೊಂಡು ಈಗ ಯಾವುದು ಬಟ್ಟೆ ಗಿಟ್ಟೆ ಒಗೆಯೋದು, ಜೀವನ ಮಾಡೋದು ಹಿಂಗೂ ಕಾಪಾಡ್ತಿದ್ದೆ. ಈಗ ಎಲ್ಲ ಏನಿಲ್ಲ ರೀ. ನೀವು ಕೂಡ ಯೇಸುಸ್ವಾಮಿಯನ್ನು ಕಂಡುಕೊಂಡಿದ್ದೀರಿ? ನೀವು ಕೂಡ ಯೇಸುಸ್ವಾಮಿಯನ್ನು ಕಂಡುಕೊಂಡಿದ್ದೀರಿ? ಕಂಡುಕೊಂಡಿದ್ದೆ. ಆ ಸ್ವಾಮಿ ಇದರಿಂದ ಎಲ್ಲ ಚೆನ್ನಾಗೈತೆ ಆಗಿದೆ. ಆ ಸ್ವಾಮಿ ಯೇಸುಸ್ವಾಮಿ ನಮ್ಮ ಮೊಮ್ಮಗನು ತಮಿಳ್ನಾಡಿನ ಅಕ್ಕನ ಮೊಮ್ಮಗ ರೀ. ಅಲ್ಲಿಂದ ನಂಬಿಕೆಯಿಂದ ಕರ್ಕೊಂಬಂದ್ವಿ. ಅವರಲ್ಲಿ ಮತ್ತು ಇವ್ರು ಹೇಳ್ತಾರೆ, ಅಲ್ಲಿಂದ ನಂಬಿಕೆಯಿಂದ ಈ ದೇವ್ರ ಹತ್ರ ಹೋದರೆ ಈ ಹುಡುಗ ಚೆನ್ನಾಗಾಗ್ತಾನೆ ಅನ್ನೋ ನಂಬಿಕೆಯಿಂದ ತಗೊಂಡು ಸ್ವಾಮಿಗೆ ಒಪ್ಪಿಸ್ಬಿಟ್ವಿ. ನಾವು ಎಲ್ಲ ದೇವರಿಗೆ ಮಕ್ಕಳಾಗ್ಬಿಟ್ವಿ. ನಾವೆಲ್ಲ ದೇವ್ರ ಮಕ್ಕಳಾಗಿ ಶುಕ್ರವಾರ ಉಪವಾಸ. ನೀವೇನು ಹೇಳ್ತೀರಿ ನಿಮ್ಮ ಕುಟುಂಬದ ಬಗ್ಗೆ? ಇವಾಗ ಏನು ಹೇಳ್ತೀರಿ? ಈಗ ಸಂತೋಷವಾಗಿದೆ ಸರ್. ಅವಾಗೆಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಾವು ಜಗಳ ಮಾಡ್ಕೊಂತ ಒಬ್ರಿಗೊಬ್ರು ಸಮಾಧಾನ ಇರ್ತಿರಲಿಲ್ಲ, ಕ್ಷಮಿಸುವ ಗುಣ ಇರ್ತಿರಲಿಲ್ಲ. ಈಗ ಭಾನುವಾರ ಮಾತ್ರ ನಾನು ಬರ್ತೀನಿ ಆರಾಧನೆ ಕೇಳೋಕ್ಕೆ. ಆವಾಗ ಫಾಸ್ಟಪ್ಪ ಬಂದು ಒಂದೊಂದು ಮೆಸೇಜ್ ಕೊಡೋದು ನಮಗೆ ಒಂಥರ ನೆತ್ತಿ ಹೊಡೆದಂಗೆ ಆಗುತ್ತೆ. ಹೆಂಗೆ ಬದುಕಬೇಕು, ಹೆಂಗಿರ್ಬೇಕು, ಆಧ್ಯಾತ್ಮಿಕ ಜೀವನ ಅಂದರೆ ಏನು.
ಹೊರಗಡೆ ನಡೆನುಡಿನೂ ಸಹ ಹಿಂಗೆ ಹೋಗ್ಬೇಕು ಹಿಂಗೆ ಬರ್ಬೇಕು ಪ್ರತಿಯೊಂದು ಹೇಳ್ತಾರೆ. ಮುಂಚೆ ಅವೆಲ್ಲ ನಮಗೆ ಐಡಿಯಾಸ್ ಇರಲಿಲ್ಲ, ಓದಿದ್ವಿ ನಾವು ಅಷ್ಟೇ. ಆದರೂ ಬೆಳೀತಾ ನಮ್ಮ ಕಾಲಕ್ರಮೇಣ ಅದೆಲ್ಲ ಇರಲಿಲ್ಲ. ಈಗ ಬೈಬಲ್ ನಾವು ಓದ್ತಾ ಇರ್ತೀವಲ್ಲ ಬೈಬಲ್ ಓದ್ತಾ ನಮಗೂ ನಾಲೆಡ್ಜ್ ಇದೆ. ಈಗ ಬಾಂಧವನವರ ಮೆಸೇಜ್ ಕೊಡ್ತಾರೆ, ಅವಾಗ ನಮಗೆ ಕ್ಷಮಿಸೋ ಗುಣ, ದ್ವೇಷ, ಅಸೂಯೆ ಅವೆಲ್ಲ ಯಾವ್ದು ಇರಬಾರ್ದು ಅಂಥೇಳಿ ದೇವರು ಇದ್ದಾರೆ. ದೇವರ ವಾಕ್ಯದಲ್ಲಿ ಜೀವ ಇದೆ, ದೇವರ ವಾಕ್ಯದಲ್ಲಿ ಜೀವ ಇದೆ. ಆ ಜೀವ ಏನಾಗ್ತದೆ ಅಂದರೆ ಆ ಜೀವನೇ ನಮಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಇಬ್ರಿಯ 4:12 ಹೇಳ್ತದೆ, ದೇವರ ವಾಕ್ಯ ಸಜೀವವಾದದ್ದಲ್ಲ, ಜೀವ ಇದೆ, ಅದು ಇಬ್ಬಾಯಿ ಕತ್ತಿಗೆ ಹರಿತವಾದದ್ದು. ಅಂದರೆ ನಮ್ಮ ಒಳಗಿರುವಂಥ ಸಂಗತಿಗಳನ್ನು ಆ ವಾಕ್ಯ ಏನು ಮಾಡ್ತದೆ, ಕಡಿದು ತೆಗೆತದೆ. ಕಡಿದು ತೆಗೆದು ಏನು ಮಾಡ್ತದೆ, ನಮ್ಮನ್ನು ಶುದ್ಧಿ ಮಾಡ್ತದೆ. ಅದರ ನಿಮಿತ್ತವಾಗಿ ನಮಗೆ ಹೊಸ ಜೀವನ ಸಿಗ್ತದೆ. ಯಾಕಂದರೆ ವಾಕ್ಯವೇ ಯೇಸು ಸ್ವಾಮಿ ಆಗಿದ್ದಾನೆ ಅಲ್ಲ, ವಾಕ್ಯ ಯೇಸು ಸ್ವಾಮಿ ಆಗಿದ್ದಾನೆ. ಆ ವಾಕ್ಯ ಏನು ಮಾಡ್ತದೆ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ ನಿಮಿತ್ತವಾಗಿ ನಮ್ಮ ಜೀವಿತದಲ್ಲಿ ಉತ್ತಮ ರೀತಿಯ ಸುಧಾರಣೆ ಬರ್ತದೆ, ನಮ್ಮ ಜೀವಿತದಲ್ಲಿ ಒಳ್ಳೆಯದಾಗ್ತದೆ, ಕುಟುಂಬದಲ್ಲಿ ಸಮಾಧಾನ ಬರ್ತದೆ, ಪ್ರೀತಿ ಬರ್ತದೆ, ಐಕ್ಯತೆ, ಇದೆಲ್ಲ ಯೇಸು ಸ್ವಾಮಿ ಉಂಟು ಮಾಡುತ್ತದೆ. ಅಂದರೆ ಖಂಡಿತವಾಗಿ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡ ನಂತರ ನಿಮ್ಮ ಜೀವಿತದಲ್ಲಿ ಸಂತೋಷ, ಸಮಾಧಾನ ಅಲ್ಲ. ಅದಕ್ಕಿಂತ ಮುಂಚೆ ನೀವು ಇಲ್ಲ ಸರ್, ಒಬ್ರಿಗೊಬ್ರು ಕಂಡ್ರೆ ಆಗದೇ ಇಲ್ಲ ಅಂತಾರೆ. ಈಗ ನಮ್ಮ ಫ್ಯಾಮಿಲಿಯೆಲ್ಲ ಹೇಳ್ತಾರೆ, ಅಯ್ಯೋ ನೀವು ಯೇಸು ಸ್ವಾಮಿ ಕಂಡ್ಕೊಂಡಿದ್ದೀರಾ, ನಿಮ್ಮ ಕುಟುಂಬ ಈಗ ಚೆನ್ನಾಗಾಗುತ್ತೆ, ನಿಮ್ಮ ಒಳ್ಳೆ ಏಳಿಗೆ ಆಗುತ್ತೆ, ಇನ್ನು ನಿಮ್ಗೆ ಏನೂ ಕಷ್ಟ ಇರೋಲ್ಲ, ಚೆನ್ನಾಗಿ. ಮೊನ್ನೆ ಹೋದ್ವಾರ ನಮ್ಮ ಅಕ್ಕ ಆ ರೀತಿ ಹೇಳಿ, ಇದುವರೆಗೂ ಅಯ್ಯೋ ಹೋಗ್ಬಿಟ್ಲು, ಚರ್ಚಿಗೆ ಹೋಗ್ಬಿಟ್ಲು, ದೀಕ್ಷಾಸ್ಥಾನ ತೊಗೊಂಡೋಗ್ಬಿಟ್ರು, ಇನ್ನೆಲ್ಲ ಮೋಸ ಹೋದ್ಲವಳು, ಸುಮ್ಮನೆ ಮೋಸ ಮಾಡಿ ಅವಳಿಗೆ ದೀಕ್ಷಾಸ್ಥಾನ ತೊಗೊಂಡ್ರು, ಆ ಥರ ಅಂದ ಬಾಯಲ್ಲಿ ಒಂದೇ ವಾರದಲ್ಲಿ ಅಕ್ಕ ಅಂತಿದ್ದಾರೆ, ಇನ್ಮೇಲೆ ನಿಮ್ಮ ಕುಟುಂಬ ಚೆನ್ನಾಗಾಗುತ್ತೆ, ಇನ್ನು ಒಳ್ಳೆ ಚೆನ್ನಾಗಿರ್ತೀರಾ, ಇನ್ಮೇಲೆ ನಿಮ್ಗೆ ಯಾರೂ ಏನಿಲ್ಲ, ನೀವು ನಿಮ್ಮ ಪಾಡಿಗೆ ನೀವು ಇರ್ಬೋದು, ಚೆನ್ನಾಗಿರ್ಬೋದು ಅಂತ ಅವರು ಇದು ಹೇಳ್ತಾರೆ. ವರ್ಷದ ಹಿಂದೆ ನಿಮ್ಮ ಫ್ಯಾಮಿಲಿ ನೋಡಿದವರು, ನಿಮ್ಮ ಜಗಳ, ನಿಮ್ದೆಲ್ಲ ಸಂಗತಿಯನ್ನು ನೋಡಿದ ಜನರು ಈಗ ಏನು ಹೇಳ್ತಾರೆ? ಈಗ ಅದು ಹೋಗುವಾಗಲೇ ಹೇಳ್ತಿದ್ರು, ಇವ್ರು ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಪರಿಹಾರ ಮಾಡಿದ್ರು, ಏನೂ ಆಗಿಲ್ಲ. ಈಗ ಯೇಸು ಸ್ವಾಮಿ ಹತ್ರ ಹೋಗ್ತಾ ಇವ್ರದ್ದು ಅದೇ ಕತೆ. ಅಂದರೆ ಈಗ ಯಾರು ನಿಮಗೆ ಕುಟುಂಬದ ಸಮಾಧಾನ ಒಳ್ಳೇದು ಮಾಡಿದ್ದಾನೆ? ಈ ಸ್ವಾಮಿ ಮುಖಾಂತರ ಚೆನ್ನಾಗಿದೆ ಸರ್, ಕುಟುಂಬದಲ್ಲಿ ಭಾರಿ ಸಂತೋಷ ಇದೆ. ಈಗ ಸ್ವಲ್ಪ ನನ್ನ ಹೆಂಡತಿ ಮುಖ ನೋಡೋಕೆ ನನಗೆ ಸ್ವಲ್ಪ ಸಂತೋಷ ಅನಿಸುತ್ತೆ. ಮುಂಚೆ ಅವಾಗ ನನಗೆ ಸ್ಪೀಚ್ ನಾವು ಹೆಂಗಸ್ರು ಮಾತು ಕೇಳಿದ್ರೆ ಎಲ್ಲಿಂದ ದೂರ ಇದ್ರು ಸರ್, ಇವಳು ಸೌಂಡ್ ಬರ್ತಿದೆ ಅಂತೇಳಿ ಸಿಟ್ಟಾಗ್ತಿದ್ದೆ. ಈಗ ಅವ್ರ ಶಬ್ದ ಕೇಳಿದ್ರೆ ನಿಮಗೆ ಸಿಟ್ಟಾಗ್ತಿತ್ತು, ಅವಾಗ ಸಿಟ್ಟು ದೂರ ಇದ್ರು ಕೂಡ. ಕನ್ಸಲ್ಲಿ ಬಂದರೂ ಸಿಟ್ಟಾಗ್ಬಿಡ್ತಿದ್ದೆ ಸರ್. ಆ ಥರ ಇತ್ತು ಮೈಂಡ್, ಆ ಥರ ಮಾಡ್ಬಿಟ್ಟಿದ್ದು ನಮಗೆ ಮೆಂಟಲಿ ಮಹಿಳಾ ಸಂಘ, ಪೊಲೀಸ್ ಸ್ಟೇಷನ್ ಅಂತೇಳಿ. ಮತ್ತೇನು ಎಲ್ಲದು ನೀವು ಎಲ್ಲ ನಿಮ್ಮ ಕೇಸೆಲ್ಲ ಹಿಂದೆ ತೆಗೆದ್ರಾ? ಯಾವುದೇ ಹೋಗಿಲ್ಲ ಸರ್, ನಾವು ಹೋಗಿಲ್ಲ. ಅವ್ರು ಕೇಳಿ ಬಂದಿಲ್ವಾ ನಿಮಗೆ? ಇಲ್ಲ, ಅವ್ರು ಕಾಂಪ್ರಮೈಸ್ ಮಾಡಿ ಕಳಿಸ್ತಿದ್ರು, ಮತ್ತೆ ಹೊಡೆತ ತಿನ್ನೋದು ಮತ್ತೆ ಹೋಗೋದು, ಅದೇ ರೀತಿ. ಅವ್ರಿಗೆ ಬೇಜಾರಾಗ್ಬಿಟ್ಟಿತ್ತು, ಇವ್ರು ಯಾವಾಗಲೂ ಬಂದು ಕುತ್ಕೊಬಿಡ್ತಾರೆ, ಇವ್ರದ್ದು ಏನಪ್ಪ, ಅವ್ರ ಹತ್ರ ಹೋಗೋ ಅವ್ರು ಜಂಪ್ ಮಾಡಿ ಕಳ್ಸೋದು ಹೊರತು ಪರಿಹಾರ ಅಂತೂ ಎಲ್ಲೂ ಸಿಗ್ತಿರ್ಲಿಲ್ಲ. ಈಗ ನೀವು ಕುಟುಂಬವಾಗಿ ಸಮಾಧಾನದಲ್ಲಿದ್ದೀರಿ. ನೀವು ಏನು ಯೇಸು ಸ್ವಾಮಿಗಾಗಿ ಮಾದರಿಯಾಗಿ ಜೀವಿಸ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಿ. ಮುಂದೆ ನಮ್ಗೆ ಏನು ಯೋಚನೆ, ಏನು ಪ್ಲ್ಯಾನ್ ಇದೆ ನಿಮ್ಮದು? ನನಗೆ ಲೈಫಲ್ಲೆಲ್ಲ ಸಿಕ್ಕಿದೆ. ನನಗೆ ಸಿಕ್ಕಿರೋದು ನನ್ನ ಥರ ಎಲ್ಲ ಕಷ್ಟದಲ್ಲಿದ್ದಾರಲ್ಲ, ಯಾವ ರೀತಿ ನಾನಿದ್ದೆ ಆ ಸಮಸ್ಯೆಯಲ್ಲಿ ತುಂಬ ಜನ ಇದ್ದಾರೆ, ಅವರಿಗೆಲ್ಲ ಸುವಾರ್ತೆ ಸಾರಬೇಕು. ಎಷ್ಟುವರೆಗೂ ಆಗುತ್ತೋ ಅಷ್ಟುವರೆಗೂ ಸುವಾರ್ತೆ ಸಾರಬೇಕು. ಅದು ನಮ್ಮ ಸಾಕ್ಷಿನ ನಾವು ಕಾಪಾಡಿಕೊಂಡು, ಈಗ ನಾನು ಮನೆಗೆ ಹೋಗ್ತಿದ್ದೆ, ಈಗ ನಾನು ಬಸ್ಸಲ್ಲಿ ಹೇಳ್ತಾ ಇದ್ದೆ ಸಾಕ್ಷಿನ, ಆದರೆ ನಿಮ್ಮ ಮುಖಾಂತರ ಈಗ ಏನು ಮಾಡಬೇಕು, ಎಲ್ಲರಿಗೂ ಸಾರುವಂಥ ಒಂದು ಅವಕಾಶ ಸಿಕ್ಕಿದೆ. ಅದೇ ನಾನಂತೂ ಒಂದು ಗಳಿಗೆ ಇದು ನಮ್ಮ ಬಸ್ಸಿಗೆ ಹೋಗ್ತೀನಿ, ಹೋದಾಗ ಇದು ನೋಡ್ತಾರೆ, ನೀವು ಕ್ರಿಶ್ಚಿಯನಾ ಅಂತ ಕೇಳ್ತಾರೆ, ಹೌದು ಅಂತ ಹೇಳ್ತೀವಿ. ಕನ್ವರ್ಟೆಡ ಇಲ್ಲ ಇದು ಅಂದರು, ಇಲ್ಲ ನಾನು 1 ವರ್ಷದಿಂದ ನಾನು ದೇವ್ರ ಹತ್ರ ಹೋಗ್ತಾ ಇದ್ದೀನಿ, ನನ್ನ ಸಮಸ್ಯೆ ಇಷ್ಟು 2 ನಿಮಿಷ ಸಿಕ್ಕಿದ್ರೂ ಆಯಿತು, ಆದರೆ ಹೇಳ್ಬಿಡ್ತೀನಿ, ಫುಲ್ ಮುಗಿಸಿರ್ತೀನಿ. ಅವ್ರಿಗೆ ಬಸ್ ಇಳಿಯೋಷ್ಟಿಗೆ ಅದು ಮುಗಿಸಿರ್ತೀನಿ. ಬಸ್ ಹತ್ತಿ ಇಳಿಯೋಷ್ಟಿಗೆ ಒಂದು 4-5 ಜನಕ್ಕೆ ಹೇಳಿಬಿಡ್ತೀನಿ ನಾನು. ಸೊ ಅದನ್ನು ಹಾಕೋದು ಕರ್ತವ್ಯ. ನಾನು ದೇವ್ರ ಹತ್ರ ಬಂದು ಅವರೆಲ್ಲ ಹೆಸರಪ್ಪ ಇಷ್ಟು ಜನಕ್ಕೆ ನಾನು ಹೇಳಿದ್ದೀನಿ, ಅವ್ರು ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ನಾನು ಬಂದು ಸುವಾರ್ತೆ ಸಾರಿದ್ದೀನಿ, ನಾವು ಅವರೆಲ್ಲ ಬರಬೇಕು, ಚರ್ಚಿಗೆ ಬರಬೇಕು, ದೇವ್ರನ್ನ ಕಂಡ್ಕೊಬೇಕು, ಅವ್ರು 10-15 ಜನಕ್ಕೆ ಹೋಗಿ ಸಾರಬೇಕು, ಅವ್ರ ಕುಟುಂಬ ಚೆನ್ನಾಗಿ ಬೇಕು ಅಂತೇಳಿ ನಾನು ಎಟ್ಲೀಸ್ಟ್ ಬಾಯಿ ಅಂತ ನಾನು ಹೇಳೋದು ದಿನ ಪ್ರೇಯರಪ್ಪ, ಇವತ್ತು ನಾನು ಎಷ್ಟಾದರೂ ಸುವಾರ್ತೆ ಸಾರಬೇಕು, ನಿನ್ನಿಗಾಗಿ ನಾನು ಬಾಯಿ ತೆರೀಬೇಕು, ನನಗೆ ಬೇರೆ ಯಾರ್ದು ನಂಗೆ ಇದಿಲ್ಲ, ನಿನ್ನ ಮಹಿಮೆನ ಪಡಿಸ್ಬೇಕು, ಇವತ್ತು ಎಷ್ಟು ಮಾಡಬೇಕು ಅಂತ ನಿನ್ನ ಚಿತ್ತ ಇಡ್ತೀರ ಅದೇ ರೀತಿ ಮಾಡಬೇಕು. ಈಗ ಮನೇಲಿರೋದ್ರಿಂದ ನಾನು ಎಲ್ಲೂ ಹೋಗ್ತಾ ಇಲ್ಲ, ಅದೇ ನಿನ್ನೆ ಹೋದಾರು ಅಷ್ಟೇ ಶಿವಮೊಗ್ಗದಪ್ಪ, ನಾನು ಯಾರಿಗೂ ಸುವಾರ್ತೆ ಸಾರಕ್ಕಾಗ್ತಿಲ್ವಲ್ಲ ಅಂತ. ಅಷ್ಟು ಬರೋಷ್ಟಿಗೆ ನಾನು ಒಂದು ಕಡೆ ಇದ್ದೆ, ಅವರು ಹೇಳೋಷ್ಟೇ ಅವ್ರು ಹೇಳಿದ್ಬಿಟ್ರು, ಇನ್ನೊಂದು ಕಡೆ ಹೋದೆ. ಸೊ ಅವ್ರ ಹತ್ರ ಹೇಳಿರೋಷ್ಟಿಗೆ ಅವ್ರು ರಂಗನಡಿ ಬಂತು. ಸೊ ಇಬ್ಬರಿಗಷ್ಟೇ ನಾನು ಹೇಳೋಕ್ಕೆ ಸಾಧ್ಯ ಆಯಿತು. ನಂಗೆ ಸುವಾರ್ತೆ ಸಾರೋದು ತುಂಬ ಇಷ್ಟ. ಈಗ ನೀವು ಸುವಾರ್ತೆ ಸಾರು ಯಾರಾದ್ರೂ ವಿರೋಧ ಮಾಡ್ತಾರೆ ನಿಮಗೆ? ವಿರೋಧ ಮಾಡಿದ್ರೆ ಹೇಳ್ತೀನಿ, ನನಗೆ ಆಗಿತ್ತು ನಾನು ಹೇಳ್ತೀನಿ, ನಿಮ್ಗೆ ಇಷ್ಟ ಇದ್ರೆ ಕೇಳಿ. ತುಂಬ ಜನ ವಿರೋಧ ಮಾಡ್ಯಾರ ಸರ್, ಇಲ್ಲ ಅಕ್ಕಪಕ್ಕ ಅಲ್ಲ, ಇಲ್ಲ ಊರು ಜನ ಸುಮಾರು ನಮ್ಮನೆ ಮೇಲೇ ಕಣ್ಣು,
ಎಲ್ಲ ಕ್ರಿಶ್ಚಿಯನ್ ಮನೆಗಳೆಲ್ಲ ಇದ್ದಾವೆ. ಬಟ್ ಅಂದ್ರೆ ನಮ್ಮ ಮೇಲೆ ನೀವು ಈಗ ನಿಮ್ಮ 1 ವರ್ಷ ಚೆನ್ನಾಗಿದ್ದೀರಲ್ಲ, ಚೆನ್ನಾಗಿದೆ. ಪ್ಲಸ್ ಆತ್ಮಗಳು ಕರ್ಕೊಂಡು ಹೋಗ್ತಾ ಇದೆಯಲ್ಲ ಸರ್. ಅದ್ರ ಪ್ರಕಾರ ಏನಂತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಚರ್ಚಲ್ಲಿ, ಎಷ್ಟು ನಿನಗೆ ಈಗ ಹೇಳಿದ್ರೆ ನಿನಗೆ ಎಷ್ಟು ದುಡ್ಡು ಕೊಡ್ತಾರೆ, ಎಷ್ಟು ಲಕ್ಷ ಅಂತ ಇವ್ರಿಗೆ ಕೇಳ್ತಾರೆ. ನನಗೆ ಕೇಳಿದಾಗ ದೇವ್ರು ಕೊಡ್ತಾರೆ, ನಮಗಂತೂ ದೇವ್ರು ಕೊಡ್ತಾರೆ ಅಂತ ನಾವು ಹೇಳ್ತೀವಿ. ಅವರಿಗೆ ಒಂಥರ ಆಗುತ್ತೆ, ಓ ಇಲ್ಲ ನಾವು ಬಸ್ ಸ್ಟ್ಯಾಂಡ್ ನಿಂತಿರ್ಬೇಕಾದ್ರೂ ಅಷ್ಟೇ, ಅಲ್ಲ ಬಸ್ ಸ್ಟ್ಯಾಂಡ್ ನಿಂತಿರ್ಬೇಕಾದ್ರೂ ಅಷ್ಟೇ. ಫಸ್ಟ್ ಇಬ್ಬರೇ ಹೋಗ್ತಾಯಿದ್ರು, ಒಬ್ಬಳು ಹೋಗ್ತಾಯಿದ್ಲು, ಆಮೇಲೆ ಕುಟುಂಬ ಹೋಯ್ತು. ಈಗ ನೋಡಿದ್ರೆ ಇಷ್ಟೊಂದು ಜನ ಹೋಗ್ತಿದ್ದಾರೆ. ಬಟ್ ಆ ಥರ ಎಲ್ಲ ಮೈಂಡು. ಈಗ ನಾವು ಒಬ್ಬರೇ ಬರಲ್ಲ, ಜನಗಳು ನಾವೆಲ್ಲ ಸೇರಿ ಒಟ್ಟಿಗೆ ಬರ್ತೀವಲ್ಲ. ಸೊ ಅವ್ರಿಗೆ ಒಂಥರ ಇವಳು ಅದೇ ನನ್ನ ಮೇಲೆ ಎಲ್ಲಂತೂ ಕಣ್ಣಿದೆ ಎಲ್ಲರಿಗೂ, ಇವಳು ಎಲ್ಲರಿಗೂ ಸುವಾರ್ತೆ ಸಾರ್ತಾಳೆ, ಮನೆಗೆ ಹೋಗ್ತಾಳೆ, ಆ ಥರ ಕಣ್ಣಿದೆ. ನನ್ನ ದೇವ್ರು ನಮ್ಮ ಹತ್ರ ಇರುವಾಗ ನಾವು ಯಾಕೆ ಇದ್ರಬೇಕು, ನಾವು ಹೇಳ್ತೀವಿ ಅಂತ ಇದು ಮಾಡಿ. ಮತ್ತು ಇವತ್ತು ಬೆಳಗ್ಗೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಫ್ರೆಂಡು ಮಾತಾಡ್ಯಾರೆ, ಏನು ದುಡ್ಡು ಕೊಡ್ತಾರ ಅಂತ ಕೇಳ್ಯಾರೆ. ಅದಕ್ಕೆ ಇಲ್ಲಮ್ಮ ದುಡ್ಡೆಲ್ಲ ಕೊಡಲ್ಲ ಅಂತ ಕೇಳಿದಾರೆ. ಅದಕ್ಕೆ ಈ ಥರ ನಮ್ಮ ಫ್ರೆಂಡ್ ಹೇಳಿದ್ಲು, ದುಡ್ಡು ಕೊಡ್ತೀನಿ ನೀ ಸರ್ಕೋ ಅಂತೆಲ್ಲ ಹೇಳಿದ್ರು. ಆ ಥರ ಏನಾರು ಇದೆಯಾ ಅಂತೆಲ್ಲ ಕೇಳಿದ್ರು. ಇಲ್ಲ ರೀ ಆ ಥರ ಎಲ್ಲ ಏನಿಲ್ಲ, ನಾವೇ ಕಾಣಿಕೆ ಹಾಕ್ಬೇಕು, ದಶಾಂಶ ಥರ ನಾವು ಇದು ಮಾಡ್ತೀವಿ, ಕಾಣಿಕೆ ಮಾಡ್ತೀವಿ. ಇದರಲ್ಲಿ ಆಶೀರ್ವಾದ ಅಭಿಷೇಕ ಮಾತ್ರ, ದುಡ್ಡು ಪಟ್ಟು ಏನು ಕೊಡಲ್ಲ ಅಂತೆಲ್ಲ ಹೇಳ್ಬಿಟ್ಟು ಬಂದ್ವಿ ಸರ್. ಈ ಥರ ಅಕ್ಕಪಕ್ಕ ಮನೆಗಳೆಲ್ಲ ಆ ಥರ ತಿಳ್ಕೊಂಡ್ಯಾರೆ, ದುಡ್ಡು ಕೊಟ್ಟು ಇವ್ರು ಸೇರ್ಕೊಂಡ್ಯಾರೆ. ಪ್ಲಸ್ ದುಡ್ಡಿಗೋಸ್ಕರ ಇವರು ಬೇರೆಯವ್ರಿಗೆ ಹೇಳ್ತಾರೆ, ಸುವಾರ್ತೆ ಸಾರ್ತಾರೆ, ಈ ಥರ. ಅಂಥದ್ದೇನುಂಟಾ ದುಡ್ಡಿಗಾಗಿ ಮಾಡುವಂಥದ್ದು ಯಾವುದುಂಟಾ? ನಮಗೆ ಇಲ್ಲ, ನಾವು ಎಷ್ಟು ಸಂತೋಷವಾಗಿದೆಯೋ ಆ ಸಂತೋಷ ಆ ಕುಟುಂಬನೂ ಅನುಭವಿಸ್ಬೇಕು. ನಿಮಗೆ ಖಂಡಿತವಾಗಿ ದೇವರು ಯೇಸು ಸ್ವಾಮಿ ನಿಮಗೆ ಸಂತೋಷ ಕೊಟ್ಟಿದ್ದಾನೆ, ಖಂಡಿತ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಟ್ಟಿದ್ದಾನೆ, ಕುಟುಂಬದಲ್ಲಿ ಐಕ್ಯತೆ ಅನ್ಯೋನ್ಯತೆ ಕೊಟ್ಟಿದ್ದಾನೆ. ದುಡ್ಡಿನಿಂದ ಆಗುವುದಲ್ಲ. ಇಲ್ಲ, ದುಡ್ಡಿನಿಂದ ದುಡ್ಡು ಕೋಟಿ ಕೊಟ್ಟರು ಕೂಡ ಒಂದು ಕುಟುಂಬದ ಸಮಾಧಾನ ಸಿಗಲ್ಲ ಸರ್. ದುಡ್ಡು ಆಸ್ತಿ ಪಾಸ್ತಿ ಏನು ಕೊಟ್ಟು ಕುಟುಂಬದಲ್ಲಿ ಸಮಾಧಾನ ಬರಬೇಕಂದ್ರೆ ಆಗ್ತದ? ದೇವರಿಂದ ಮಾತ್ರ ಸಾಧ್ಯ. ಅಂದರೆ ಯೇಸು ಸ್ವಾಮಿ ನಿಜ ದೇವರು, ಇದು ನಿಜ ದೇವರು ನಿಮ್ಮ ಜೀವಿತ ನಿಜವನ್ನೇ ಮಾಡಿದ್ದಾನೆ. ನಿಮ್ಮ ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ ಮನೆಯಲ್ಲಿ? ಡೈಲಿ ಸಂಜೆ 8 ಗಂಟೆಯಿಂದ 9 ಗಂಟೆವರೆಗೂ ಮಾಡ್ತೀವಿ. ಒಂದು ಹಾಡು ಹಾಡ್ಬೋದಾ ಕರ್ತನಿಗಾಗಿ? ಒಂದು ಶರಣ ಹಾಡಿ. ನನ್ನ ತೀರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ತೀರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ತೀರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ತೀರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ನ ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ತೀರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ನನ್ನ ತೀರವಿರು ಓ ಯೇಸುವೆ, ನಾನಿನ್ನನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಈ ಆಶ್ಚರ್ಯ ಟಿವಿಯಲ್ಲಿ ಬಂದು ನಿಮ್ಮ ಉತ್ತಮ ಸಾಕ್ಷಿಯನ್ನು ಕೊಟ್ಟು ಹೇಳಿದ್ದೀರಿ. ನಿಮ್ಮ ಸಾಕ್ಷಿ ಮೂಲಕ ಅನೇಕ ಜನರಿಗೆ ಒಂದು ಆಶೀರ್ವಾದ ಆಗಿರ್ಬೋದು. ಯಾಕೆಂದರೆ ಅನೇಕ ಕುಟುಂಬಗಳು ನಿಮ್ಮ ಹಾಗೆ ಅನೇಕ ಕುಟುಂಬಗಳು ಲೋಕದಲ್ಲಿವೆ. ಸಂಕಟಗಳು, ವೇದನೆಗಳು, ಕಷ್ಟಗಳು ದಾರಿಯೇ ತೋರದ ಹಾಗೆ ಅನೇಕರು ಆತ್ಮಹತ್ಯೆಗೆ ಒಳಗಾಗೋದನ್ನು ನಾವು ನೋಡ್ತೇವೆ. ಯಾಕಂದರೆ ಕುಟುಂಬದ ಸಮಾಧಾನ ಇಲ್ಲ, ಕುಟುಂಬದ ಸಂತೋಷ ಇಲ್ಲ, ಕುಟುಂಬದ ಪ್ರೀತಿ ಇಲ್ಲ. ಆದರೆ ಯಾವಾಗ ನೀವು ಯೇಸು ಸ್ವಾಮಿ ಕಂಡುಕೊಂಡ್ರೆ ಆ ನಂತರ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡಿ ನಿಮ್ಮ ಕುಟುಂಬದ ಸಮಾಧಾನ ಕೊಟ್ಟಿದ್ದಾನೆ. ಈ ನಿಮ್ಮ ಈ ಸಾಕ್ಷಿ ಮೂಲಕ ಅನೇಕ ಜನರಿಗೆ
ಇದು ಒಂದು ಉತ್ತಮವಾದ ಸಾಕ್ಷಿ ಆಗಿದೆ. ಅನೇಕ ಜನರು ಈ ಸಾಕ್ಷಿ ಮೂಲಕ ರಕ್ಷಣೆ ಬರಲಿ ನಮ್ಮ ಆಸೆ ಆಗಿದೆ. ದೇವರು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ನಿಮ್ಮ ಏನು ಹೃದಯದ ಆಸೆ ಇದೆ ದೇವರು ಅದನ್ನು ಪೂರೈಸಲಿ. ಅಷ್ಟು ಮಾತ್ರ ಅಲ್ಲ, ಸಾವಿರಾರು ಜನಕ್ಕೆ ಸುವಾರ್ತೆ ಸಾರಿ ದೇವರ ಸೇವೆಯನ್ನು ಮಾಡೋರಾಗಲಿ. ನಿಮ್ಮ ಪಾಸ್ಟಪ್ಪನ ಬಗ್ಗೆ ಏನು ಹೇಳ್ತೀರಿ ಸರ್? ಪಾಸ್ಟಪ್ಪ ಥರ ಏಸಪ್ಪ ದೇವ್ರ ಥರ, ಬಟ್ ದೇವ್ರು ನೋಡಿಲ್ಲ. ನಾವು ಮೊಬೈಲಲ್ಲಿ ಫಿಲಮಲ್ಲೆಲ್ಲ ನೋಡಿದ್ದೀವಿ. ಸ್ವಾಮಿ ಆ ಥರ ಇದ್ದರು. ಅವ್ರ ಮುಖ ನೋಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಒಂಥರ ಕರುಣಾಮಯಿ, ಎಲ್ಲರನ್ನೂ ಪ್ರೀತಿ ಮಾಡೋದು. ಬಡವರು ಬಗ್ರು ಅವ್ನು ಭಿಕ್ಷಕ, ಅವನು ಹಂಗಿದ್ದಾನೆ ಹಿಂಗಿದ್ದಾನೆ ಆ ಥರ ಅವ್ರ ಮೈಂಡಲ್ಲಿ ಇಲ್ಲ ಏಸಪ್ಪ ಸ್ವಾಮಿ ಅಂದರೆ. ಬಟ್ ಆ ಥರ ಇವ್ರ ಮುಖ ನೋಡಿದ್ರೆ ನಮಗೆ ಆ ಥರ ಇಲ್ಲಿ ಬರೋ ಪ್ರತಿಯೊಂದು ಆತ್ಮರಿಗೂ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಸರಿ ಅವ್ರು ಆ ಥರ ಮುದ್ದಾಗಿ ಮಾತಾಡೋದು, ಒಂದು ಭೇದ ಭಾವ ಯಾವುದೂ ಇಲ್ಲ. ತುಂಬ ಖುಷಿ ಅನಿಸುತ್ತೆ. ಅವ್ರದಿಂದ ಎಷ್ಟೋ ಕುಟುಂಬಗಳು ಈ ಥರ ಆಗಿರೋದಕ್ಕೆ ನನಗೂ ಒಂದು ಸರಿ ನೋಡಿದ್ರೆ ನಾನು ಇವ್ರ ಥರ ಆಗಬೇಕು. ಅದು ಪ್ರೀತಿ, ಎಷ್ಟು ಜನ ಪ್ರೀತಿ ಅವ್ರ ಮೇಲೆ ತೋರಿಸ್ತಾರೆ. ಆ ಪ್ರೀತಿ ಮುಂದೆ ಎಷ್ಟೇ ಕೋಟಿ ಹಣ ಕೊಟ್ಟರು ಏನು. ಯೇಸು ಆತನ ಸಾರೂಪ್ಯಗೆ ನಮ್ಮನ್ನು ಬದಲಾಯಿಸಿದ್ದಾನೆ. ನಾವು ಕೂಡ ಆತನಾಗಿ ಆಗಬೇಕಂತ ಆತನ ಆಶೆ. ಖಂಡಿತವಾಗಿ ಖುಷಿ ಅನ್ಸುತ್ತೆ. ಒಂದು ಸರಿ ನಾನು ಒಂಥರ ದುಃಖದಲ್ಲಿ ಬಂದಿದ್ದಕ್ಕೆ ಅಷ್ಟು ನನಗೆ ಸಮಾಧಾನ ಮಾಡಿ, ನೀನೇನು ಭಯಪಡಬೇಡ, ದೇವರಿದ್ದಾನೆ, ಇನ್ನು ಹೋಗಿ ಮನೆಗೆ ಹೋಗಿ ಒಳ್ಳೇದಾಗ್ತೈತೆ ಅಂತ. ಅಂದರೆ ಪಾಸ್ಟಪ್ಪನ ನೋಡಿದರೆ ನನಗೆ ಆ ದೇವರೇ ನನ್ನ ಮುಂದೆ ಬಂದಿದ್ದಾಗ ಒಳ್ಳೆ ಎಷ್ಟೋ ಜನಗಳಿಗೆ ಅಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ನಾವು ಮೊದಲೇ ದೇವ್ರು ಕಂಡ್ಕೊಂಡಿದ್ರೆ ಆಗ್ತಿತ್ತಂತೆ. ನನಗೆ ಹಂಗೆ ಮದುವೆ ಆದ ಫಸ್ಟ್ರಾಗಲೇ ಏನಾದ್ರು ಈ ಥರ ಇದ್ಬಿಟ್ಟಿದ್ರೆ ನಾವು ಎಷ್ಟೋ ಚೆನ್ನಾಗಿರ್ತಿದ್ವಿ. ಸಮಯ ಬರಬೇಕಪ್ಪ. ಪ್ರಸಂಗಿ 3ನೇ ಅಂತ ಹೇಳ್ತದೆ, ಆಕಾಶಕ್ಕೆ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ಕೊಂದು ಸಮಯ ಇದೆ ಅಂತ. ನಮಗೆ ಅಪ್ಪರ ಸಿಕ್ಕಕ್ಕೆ ನಾವು ದೇವರಿಗೆ ಮನೇಲಿ ಒಂದು ಗಂಡ ಹೆಂಡತಿ ಮಕ್ಕಳು ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಒದ್ದಾಡ್ತೀವಿ ಕೆಲವು ಟೈಮಲ್ಲಿ. ಜನ ನಾವು ಇದು ಮಾಡ್ಕೊಂಡಿವಿ. ಬರೀ ಖುಷಿ ಅನ್ಸುತ್ತೆ. ನಮಗೆ ಒಳ್ಳೆ ಪಾಸ್ಟಪ್ಪ ಕೊಟ್ಟಿದ್ದಕ್ಕೆ ಆ ದೇವರಿಗೆ ಒಳ್ಳೆ ದೇವರು ಒಳ್ಳೆ ಪಾಸ್ಟನ್ನೇ ಕೊಟ್ಟಿದ್ದಾರೆ. ಹೌದು, ನಿಜ. ಅದೇ ಅವರಿಗಾಗಿ ಪ್ರೇಯರ್ ಮಾಡಿ. ಯಾಕಂದರೆ ನಮ್ಮ ಥರ ಎಷ್ಟೋ ಕುಟುಂಬಗಳಿರ್ತಾರೆ, ಅಂಥವ್ರಿಗೆಲ್ಲ ಮೊದಲೇ ಮಾರ್ಗದರ್ಶಿಯಾಗಿ ಅವ್ರಿಗೂ ನಮ್ಮ ರೀತಿ ಬಾಳಲಿಕ್ಕೆ ಅವರು ಒಂದು ಇದಾಗಬೇಕು. ಹಾಗಾಗಿ ಹದ್ದಿಗೆ ಬರುವಂತೆ ಯೌವನತ್ತದೆ ನಮ್ಮ ಪಾಸ್ಟ್ರಿಗಾಗಿ ಪ್ರೇಯರ್ ಮಾಡಿ ನಾವು ಮಾಡ್ತೀವಿ. ಪಾಸ್ಟ್ರುಗಳು ಎಷ್ಟೋ ಜನ ಬರ್ತಾರೆ ಮನೆಗೆ, ಬಂದರೆ ನಮ್ಮ ಪಾಸ್ಟಪ್ಪನಿಗೆ ಒಳ್ಳೆ ಕಡೆ ಹೋಗಿದ್ದೀರಾ, ಒಳ್ಳೆ ಕಡೆ ಹೋಗಿದ್ದೀರಾ, ಒಳ್ಳೆಯವರು ಅಂತ ಎಲ್ಲರೂ ನಮ್ಮ ಚರ್ಚಿ ಪಾಸ್ಟರ್ ಹಂಗಿಲ್ಲಪ್ಪ, ನಿಮ್ಮ ಪಾಸ್ಟ್ರು ಒಳ್ಳೆ ಪಾಸ್ಟ್ರು ಅಂತ ನಮ್ಮ ಪಾಸ್ಟ್ರೇ ದೇವರು. ಸಭೆಗೂ ಅಲ್ಲೇ, ಅಯ್ಯೋ ಆ ಸಭೆಗ ಅಲ್ಲಿ ಒಳ್ಳೆ ಸಭೆ ಅಂತಾರೆ, ಅಲ್ಲೇ ಹೋಗ್ತಿದ್ದೀರಾ ಅಂತಾರೆ. ಹೌದು, ಅಲ್ಲಿ ದೇವ್ರು ನೋಡ್ದಂಗೆ ನಮಗೆ ಪಾಸ್ಟಪ್ಪ ಸಿಕ್ಕಿದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ನಾವೇ ಪುಣ್ಯ ಅಲ್ಲಮ್ಮ, ದೇವರ ಕೃಪೆ. ದೇವ್ರು ನಿಮ್ಮನ್ನು ಹುಡುಕಿ ಬಂದ, ದೇವ್ರು ನಿಮ್ಗೆ ಕಂಡುಕೊಂಡ್ರಿ, ಅಂತ ಪಾಸ್ಟರ್ ಕೂಡ ನಿಮಗೆ ಸಿಕ್ಕಿದ್ರು. ದೇವರಿಗೆ ಸ್ತೋತ್ರ. ಪ್ರಿಯ ಆಸಕ್ತಿ ವೀಕ್ಷಕರೇ, ಸಂತೋಷದ ಕುಟುಂಬ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಖಂಡಿತವಾಗಿ ಈ ಕುಟುಂಬದ ಮೂಲಕ, ಇವರ ಸಾಕ್ಷಿ ಮೂಲಕ ಖಂಡಿತ ನಿಮಗೂ ಕೂಡ ಒಂದು ಉತ್ತೇಜನ ಆಗಿರ್ಬೋದು. ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ದುಃಖಗಳು, ವೇದನೆಗಳು, ಇಂಥ ಬೇರ್ಪಡಿಕೆ ಸಂಗತಿಗಳು ಇರುವುದಾದರೆ ನೀವು ಕೂಡ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಿ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಮಾಡಿ ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ಜೀವಿಸ್ತಾ ಇದ್ದಾನೆ. 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ಅಪರಾಧ, ನಮ್ಮ ನೋವುಗಳು, ನಮ್ಮ ವೇದನೆಗಳನ್ನು ಆತನ ತನ್ನ ಮೇಲೆ ತೆಗೆದುಕೊಂಡು ಶಿಲುಬೆಯಲ್ಲಿ ನಮಗಾಗಿ ಆತನು ಸತ್ತು, ಆತನು ಹೂಣಲ್ಪಟ್ಟು 3ನೇ ದಿನ ಪುನಃ ತಾನು ಗೆದ್ದಿದ್ದಾನೆ. ನಮಗಾಗಿ ಆತನು ಪರಲೋಕದಲ್ಲಿ ತಂದೆಯ ದೇವರ ಬಲಭಾಗದಲ್ಲಿ ಸಿಂಹಾಸನರೂಢನಾಗಿ ನಮಗೆ ನಿರಂತರವಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಒಂದು ವೇಳೆ ನಿನ್ನ ದುಃಖದಲ್ಲಿ ವೇದನೆ ಇರುವುದಾದರೆ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳು. ನಿನ್ನ ಜೀವಿತದಲ್ಲಿ ಕೂಡ ದೇವರು ಈ ಕುಟುಂಬ ಮಾಡಿದ ಹಾಗೇನೆ ಅದಕ್ಕಿಂತ ಅದ್ಭುತವಾದ ಕಾರ್ಯಗಳು ನಿನ್ನ ಕುಟುಂಬ ಮಾಡಿ ದೇವರು ಶಕ್ತನಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಿರುಗಿ ಸಂತೋಷದ ಕುಟುಂಬ ಇನ್ನು ಕಾರ್ಯಕ್ರಮ ಬರೋ ತನಕ ಆಸರೆ ಟಿವಿಯನ್ನು ವೀಕ್ಷಿಸಿರಿ. ಧನ್ಯವಾದಗಳು.